आद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ಅಷ್ಟಮ ಸ್ಕಂದದಲ್ಲಿ 14 ಮನ್ವಂತರಗಳಲ್ಲಿ ಮಾಡಿದ ಭಗವಂತನ ಅವತಾರಗಳ ಮಹಿಮೆಯನ್ನು ಹೇಳ್ತಾರೆ. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ, ಸಾವರ್ಣಿ, ತಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ರುದ್ರ ಸಾವರ್ಣಿ, ಹೀಗೆ 14 ಮನ್ವಂತರಗಳನ್ನು ವಿವರಣೆ ಮಾಡ್ತಾರೆ. ಒಂದೊಂದು ಮನ್ವಂತರಗಳಲ್ಲಿ ಇಂದ್ರ ಪದವಿಯನ್ನು ಆಳುವವರು ಬೇರೆ ದೇವತೆ. ಸಪ್ತರ್ಷಿಗಳ ಪದವಿಯಲ್ಲೂ ಒಂದೊಂದು ಮನ್ವಂತರಗಳಲ್ಲಿ ಬದಲಾವಣೆಯಾಗ್ತಾರೆ. ಅದನ್ನು ವಿವರಣೆಯನ್ನು ಭಾಗವತ ಅಷ್ಟಮ ಸ್ಕಂಧ ಮಾಡ್ತದೆ. ಮೊದಲನೆಯ ಮನ್ವಂತರದಲ್ಲಿ ಭಗವಂತ ಯಜ್ಞನಾಗಿ ಅವತಾರ ಮಾಡಿದ ಸ್ವಯಂಭೋ ಮನ್ವಂತರದಲ್ಲಿ. ಸ್ವಾರೋಚಿಷ ಮನ್ವಂತರ ಭಗವಂತ ಆಗಲೂ ಕೂಡ ಸತ್ಯಸೇನ ಅಂತ ಅವತಾರ ಮಾಡಿದ, ವಿಭು ಅಂತ ಅವತಾರ ಮಾಡಿದ. ಮೂರನೇ ಮನ್ವಂತರದಲ್ಲಿ ಸತ್ಯಸೇನ ಅಂತ, ಆಗ ಅವನು ಭಗವಂತನ ಅವತಾರ ಸತ್ಯಸೇನ. ಧರ್ಮಸ್ಯ ಸೂನೃತಾಯಾಂತೂ ಭಗವಾನ್ ಪುರುಷೋತ್ತಮಃ ಸತ್ಯಸೇನ ಇತಿ ಖ್ಯಾತಃ ಜಾತಃ, ಸತ್ಯಸೇನ ಅಂತ ಪ್ರಸಿದ್ಧನಾದ. ಚತುರ್ಥ ಉತ್ತಮ ಭ್ರಾತ, ಉತ್ತಮನ ಸಹೋದರ ತಾಪಸ ಅಂತ 4ನೇ ಮನ್ವಂತರದ ಅಧಿಪತಿ ಆಗ್ತಾನೆ. ಹರಿಣಿ ಹರಿಮೇಧಸ್ ಅಂತ ದಂಪತಿಗಳಲ್ಲಿ ವಿಷ್ಣು ಹರಿ ಅಂತ ಅವತಾರ ಮಾಡಿದ. ತ್ರಿಕೂಟ ಅನ್ನೋ ಪರ್ವತದಲ್ಲಿ ವಿಹಾರ ಮಾಡ್ತಾ ಇದ್ದಂಥ ಒಂದು ಆನೆ ಸಲಗ ಗಜರಾಜ ತನ್ನ ಹೆಣ್ಣಾನೆಗಳನ್ನು ಕರ್ಕೊಂಡು ಪರ್ವತದ ಶಿಖರದಿಂದ ಕೆಳಭಾಗದ ಕಡೆಗೆ ಬರ್ತದೆ. ಅಲ್ಲೊಂದು ಉದ್ಯಾನವನ ಋತುಮತ ಅಂತ ವರುಣನ ಆಡಳಿತಕ್ಕೆ ಒಳಪಟ್ಟದ್ದು. ಆ ವನದಲ್ಲಿ ಗಜೇಂದ್ರ ಒಳಗೆ ಪ್ರವೇಶ ಮಾಡಿದ, ಪರಿವಾರದ ಜೊತೆಗೆ ಪ್ರವೇಶ ಮಾಡಿದ. ಬಿಸಿಲುಗಾಲ ಇತ್ತು, ಬಹಳ ದೇಹ ಎಲ್ಲ ಒಣಗಿ ಗಂಟ್ಲು ಆರ್ತಾ ಇತ್ತು, ನೀರು ಬೇಕಾಗಿತ್ತು ಗಜೇಂದ್ರನಿಗೆ. ಅಲ್ಲೇ ಕಣ್ಣಿಗೆ ಕಂಡುಬಿದ್ದ ಒಂದು ಸರೋವರ. ಆ ಸರೋವರದೊಳಗೆ ಇಳಿದು ಸೊಡ್ಡಿಲಿನಿಂದ ಸ್ವಲ್ಪ ನೀರನ್ನು ಕುಡಿತಂತೆ. ಎಷ್ಟು ತಂಪಾಗಿದೆ, ಸುಗಂಧಭರಿತವಾಗಿದೆ.
ಇದೇ ನೀರಿನಲ್ಲಿ ಮೈ ಮುಳುಗಿಸಿದರೆ ಹೇಗೆ ಅಂತ ಅನ್ನಿಸ್ತು ಗಜರಾಜನಿಗೆ. ಮೈ ಮುಳುಗಿಸಿತು. ಪರಿವಾರದವರನ್ನು ಕರಿತು, ಹೆಣ್ಣಾನೆಗಳನ್ನು. ಆ ಗಜೇಂದ್ರ ತನ್ನ ಸೊಂಡಿಲಿನಿಂದ ನೀರು ಎತ್ತಿ ನೀರಾಟ ಆಡಲಿಕ್ಕೆ ಪ್ರಾರಂಭ ಮಾಡಿದ. ಮೈಮರೆತು ನೀರಾಟ ಆಡ್ತಾ ಇದ್ದಾನೆ ತನ್ನ ಹೆಣ್ಣು ಪರಿವಾರದ ಜೊತೆಗೆ. ಆ ಕೆರೆ ಒಳಗಡೆ ಇದ್ದಂಥ ಒಂದು ಮೊಸಳೆ ಎದ್ದು ಬಂತು. ತಂ ತತ್ರ ಕಶ್ಚಿನ್ ನೃಪದೈವ ಚೋದಿತೋ ಗ್ರಾಹೋ ಬಲಿಯಾನ್ ಚರಣೇ ಋಷಾಗ್ರಹೀತ್. ತತ್ರ ಕಶ್ಚಿನ್ ನೃಪ ದೈವ ಚೋದಿತ ಗ್ರಾಹ. ದೈವ ಪ್ರೇರಣೆಯಂತೆ ಮೇಲೆ ಬಂದ ಮೊಸಳೆ ಗಜೇಂದ್ರನ ಕಾಲನ್ನು ಗಟ್ಟಿ ಹಿಡಿತು. ಬಹಳ ವ್ಯಥೆ ಪಡ್ತಿದ್ದಾನೆ ಗಜೇಂದ್ರ. ಗಟ್ಟಿ ಹಿಡಿದಾಗ ಚುಚ್ಚಿದೆ ಹಲ್ಲುಗಳೆಲ್ಲ, ಮೊಸಳೆ ಹಲ್ಲುಗಳು. ಬಿಡಿಸ್ಕೊಳ್ಬೇಕು ಅಂತ ಜಾಡಿಸ್ತಿದ್ದಾನೆ. ಜಾಡಿಸ್ತಿದ್ರು ಬಿಡಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಹೆಣ್ಣಾನೆಗಳಿಗೆ ಗೊತ್ತಾಯಿತು, ನಮ್ಮ ಯಜಮಾನಿಗೇನೋ ವ್ಯಸನ ಬಂದಿದೆ, ದುಃಖ ಬಂದಿದೆ, ಆಪತ್ತಿಗೆ ಒಳಗಾಗಿದ್ದಾನೆ. ನಾವೇನಾದರೂ ಪ್ರಯತ್ನಪಟ್ಟು ಆ ಆನೆಯನ್ನು ಬಿಡಿಸ್ಕೊಳ್ಳೋಣ, ಗಜೇಂದ್ರನನ್ನು ಬದುಕಿಸೋಣ ಅಂತ ಪ್ರಯತ್ನಪಟ್ವು. ಯಾರ ಕೈಯೆಲ್ಲ ಆಗಲಿಲ್ಲ. ಆನೆಗಳೆಲ್ಲ ಸೊಂಡಲ ಮೇಲೆ ಎತ್ತಿ ಕೂಗ್ಲಿಕ್ಕೆ ಶುರು ಮಾಡಿದವು. ಯಾರೂ ಸಹಾಯಕ್ಕೆ ಬರಲಿಲ್ಲ ಬೇರೆಯವರು. ನೀರಿನಲ್ಲಿದ್ದಾಗ ಮೊಸಳೆಗೆ ಶಕ್ತಿ ಜಾಸ್ತಿ, ಕಾಡಿನಲ್ಲಿದ್ದಾಗೇನೋ ಆನೆಗೆ ಶಕ್ತಿ ಜಾಸ್ತಿ ನಿಜ. ಆನೆ ತನ್ನೆಲ್ಲ ಪ್ರಯತ್ನ ವ್ಯರ್ಥ ಆಗ್ತಿದೆ ಎಂದಾಗ ಆನೆಗೆ ನೆನಪಾದದ್ದು ನಾರಾಯಣ. ನಮಾಮಿಮೇ ಜ್ಞಾತಯಾತು ರಂಗಜಾಃ ಕುತಃ ಕರಿಣ್ಯಃ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇನ ವಿಧಾತುರಾವೃತೋ ಅಹಂಚ ತಂ ಯಾಮಿ ಪರಂಪರಾಯಣಂ. ನನ್ನ ಬಂಧುಗಳು ನನ್ನನ್ನು ರಕ್ಷಣೆ ಮಾಡಲಾರರು. ನನಗೂ ನನ್ನ ಪ್ರಯತ್ನವೂ ಸಾಲದು ಅಂತಾಗಿದೆ ನನ್ನ ರಕ್ಷಿಸ್ಕೊಳ್ಳಿಕ್ಕೆ. ಮೃತ್ಯುವೇ ಮೊಸಳೆ ರೂಪದಲ್ಲಿ ಬಂದು ಹಿಡಿದಿಯೋ ಏನೋ ಗೊತ್ತಾಗ್ತಾ ಇಲ್ಲ. ಈಗ ನಾನು ದೇವರನ್ನು ಬಿಟ್ಟು ಇನ್ನು ಯಾರನ್ನು ಶರಣು ಹೋಗಲಿ? ಅಹಂಚ ತಂ ಯಾಮಿ ಪರಂಪರಾಯಣಂ. ಪರಂಪರಾಯಣಂ ಅಂತ ಭಾಗವತ ಹೇಳಿದೆ. ಪರ ಅಂದರೆ ಪೂರ್ಣ, ಪರಾಯಣ ಅಂದರೆ ಎಲ್ಲರಿಗೆ ಆಶ್ರಯ ಅಂತ ಅರ್ಥ. ದೇವತೆಗಳಿಗೆ ಆಶ್ರಯ, ಮುಕ್ತರಿಗೆ ಆಶ್ರಯ, ಮುಕ್ತಾನಾಂ ಪರಮಾಗತಿ ಅಂತ ಹೇಳ್ತಾರೆ. ಸಂಸಾರ ಬಂಧನದಿಂದ ಮುಕ್ತರನ್ನು ಮಾಡಿ ಅವರಿಗೆ ಆಶ್ರಯ ಕೊಡೋನು ಭಗವಂತ. ನನ್ನನ್ನು ಮೊಸಳೆಯಿಂದ ಮೋಚನೆ ಮಾಡದೇ ಇರ್ತಾನ ಅಂತ ಅಹಂಚ ತಂ ಯಾಮಿ ಪರಂಪರಾಯಣಂ. ಆ ಭಗವಂತನನ್ನು ಶರಣು ಹೋದಾಗ ಹರಿ ಗರುಡಾರೂಢನಾಗಿ ಕೈಯಲ್ಲಿ ಸುದರ್ಶನ ಚಕ್ರ ಧರಿಸಿ ಬಂದ ಆಕಾಶದಲ್ಲಿ. ಆ ಗಜೇಂದ್ರನಿಗೆ ಬಹಳ ಸಂತೋಷ ಆಗಿದೆ, ನನ್ನನ್ನು ಮೋಚನೆ ಮಾಡಲಿಕ್ಕೆ ಬಂದಲ್ಲ ನಾರಾಯಣ ಅಂತ. ಸೋಂತ ಸರಸ್ಯುರುಬಲೇನ ಗೃಹೀತಾರ್ಥಃ ದೃಷ್ಟ್ವಾ ಗರುತ್ಮತಿ ಹರಿಂ ಖೌಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛ್ರಾತ್ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ಹೇ ನಾರಾಯಣ ಅಖಿಲ ಗುರೋ, ಗಜೇಂದ್ರನನ್ನು ಭಗವಂತ ಕೈಯಲ್ಲಿ ಸುದರ್ಶನ ಚಕ್ರ ಹಿಡಿದು ಗರುಡಾರೂಢನ ಮೇಲೆ ಆರೂಢನಾಗಿ ಬಂದಾಗ ರಕ್ಷಣೆ ಮಾಡೇ ಮಾಡ್ತಾನಿನ್ನು ಅಂತ ಗಜೇಂದ್ರನಿಗೆ ವಿಶ್ವಾಸ ಬಂತು. ಕೆರೆಯಲ್ಲಿ ಬೆಳೆದಂಥ ಒಂದು ಕಮಲವನ್ನು ಸೊಂಡಿಲಿನಿಂದ ಎತ್ತಿದ್ದಂತೆ. ಅಷ್ಟು ಸಂಕಟದಲ್ಲಿಯೂ ಎತ್ತಿದ್ದಾನೆ. ದೇವರ ಭಕ್ತ, ಸ್ವಭಾವದಿಂದ ಭಗವಂತನನ್ನು ಶ್ರದ್ಧೆ ಮಾಡುವವ, ಭಕ್ತಿ ಮಾಡುವವ ಅಂತಿದೆ ತಿಳಿತದೆ. ಉತ್ಕ್ಷಿಪ್ಯ ಸಾಂಬುಜಕರಂ. ಸಾಂಬುಜಕರಂ ಕರ ಅಂದರೆ ಸೊಂಡಿಲಿನಿಂದ ಕಮಲ ಎತ್ತಿದಾನಂತೆ ಗಜೇಂದ್ರ. ಹೃದಯದಿಂದ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಹೇಳಿದ್ದಾನೆ. ಭಗವಂತ ಕೈಯಲ್ಲಿದ್ದ ಸುದರ್ಶನವನ್ನು ಪ್ರಯೋಗ ಮಾಡಿದ. ಆ ಮೊಸಳೆಯನ್ನು ತುಂಡರಿಸಿದ. ಮೊಸಳೆ ರೂಪದಲ್ಲಿ ಒಬ್ಬ ಇದ್ದ ಗಂಧರ್ವ. ಮೊಸಳೆಯ ದೇಹ ಕೆಳಗೆ ಬಿತ್ತು. ಒಳಗಿದ್ದ ಗಂಧರ್ವ ಆಕಾಶದಲ್ಲಿ ಬಂದು ನಿಂತುಕೊಂಡು ದೇವರಿಗೆ ನಮಸ್ಕಾರ ಮಾಡಿದ. ಸ್ವಲ್ಪ ಕಾಲ ಕಳೆದ ಮೇಲೆ ಗಜೇಂದ್ರನು ತನ್ನ ದೇಹ ಬಿಟ್ಟ.
ಅವನು ಒಬ್ಬ ಗಂಧರ್ವ ಅಂತಾಗಿ ತನ್ನ ಲೋಕಕ್ಕೆ ಅಂತ ತೆರಳಿದ. ಈ ಕಥೆ ಭಾಗವತ ನಮಗೆ ಅನುಸಂಧಾನ ಮಾಡಿಸ್ತದೆ. ಯಾರು ಈ ಮೊಸಳೆ ರೂಪದ ಗಂಧರ್ವ, ಆನೆ ರೂಪದ ಗಂಧರ್ವ ಯಾರು ಅಂತ ಕುತೂಹಲ ಆಯಿತು ಪರೀಕ್ಷಿತ್ ರಾಜನಿಗೆ. ಅವರ ಹಿನ್ನೆಲೆ ಏನು ಅಂತ ಕೇಳಿದಾಗ ಒಂದು ಕಥೆ ಹೇಳ್ತಾರೆ. ಹಿಂದೆ ದೇವಲ ಅಂತ ಒಬ್ಬ ಋಷಿಗಳು, ಬ್ರಹ್ಮರ್ಷಿಗಳು ಸ್ನಾನಕ್ಕೆ ಹೋಗೋಣ ಅಂತ ಹೊರಟಿದ್ದರೆ ಈ ಇಬ್ಬರು ಗಂಧರ್ವರು, ಒಬ್ಬ ಹಾಹ ಅಂತ ಗಂಧರ್ವ, ಇನ್ನೊಬ್ಬ ಹೂಹು ಅಂತ ಗಂಧರ್ವ. ಆ ಇಬ್ಬರು ಗಂಧರ್ವರು ಬ್ರಹ್ಮರ್ಷಿಗಳಾದ ದೇವಲರನ್ನು ಛೇಡಿಸ್ತಿದ್ದರಂತೆ. ಹಿರಿಯರನ್ನು, ಮಹಾತ್ಮರನ್ನು ಯಾವತ್ತೂ ಕೂಡ ಛೇಡಿಸ್ಲಿಕ್ಕೆ ಹೋಗಬಾರ್ದು. ಒಬ್ಬ ಗಂಧರ್ವ ಮೊಸಳೆಯಾಗಿ ನೀರಿಗಿಳಿದಂತೆ ಅವರನ್ನು ಪೀಡಿಸ್ತಾ ಇದ್ದ. ಇನ್ನೊಬ್ಬ ಗಂಧರ್ವ ಸರಿ ಬ್ಯಾಡ ಬಿಡು ನೀರಿಗಿಳಿಯೋದು ಅಂತ ಮನೆ ಕಡೆಗೆ ಹೋಗೋಣ ಅಂದರೆ ಆನೆ ರೂಪದಲ್ಲಿ ಬಂದು ಅವರನ್ನು ಆಟ ಆಡಿಸ್ತಾ ಇದ್ದ. ಇದು ವಿಚಿತ್ರ ಅನ್ನಿಸ್ತು. ಹೂ ಮೊಸಳೆಯಾಗಿದ್ದಾನೆ, ಹಾ ಆನೆ ಆಗಿದ್ದಾನೆ. ದೇವಲರಿಗೆ ಅರ್ಥ ಆಯಿತು, ನನ್ನೇ ಆಟ ಆಡಿಸ್ತೀರಾ, ಗಂಧರ್ವ ಲೋಕದಲ್ಲಿ ಗಾನ ಮಾಡಿಕೊಂಡು ದೇವರ ಸೇವೆ ಮಾಡಬೇಕಾದವರು ನೀವು. ನೋಡಿ, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಬಂದ ಮೇಲೂ ಛೇಡಿಸೋ ಬುದ್ಧಿ ಹೋಗಲ್ಲ. ದೊಡ್ಡವರು ದೊಡ್ಡ ಸ್ಥಾನ ಅಲಂಕರಿಸಿದ ಮೇಲೆ ತಮ್ಮ ವ್ಯಸನಗಳನ್ನು ದೂರ ಮಾಡಿಕೊಳ್ಬೇಕಲ್ವ. ಗಂಧರ್ವ ಅನ್ನೋದು ಎಷ್ಟು ದೊಡ್ಡ ಸ್ಥಾನ ಮನುಷ್ಯ ಲೋಕದ ವಿಚಾರ ಮಾಡಿದರೆ. ಆದರೆ ಅವನಿಗೆ ಛೇಡಿಸೋ ಬುದ್ಧಿ ಹೋಗಲಿಲ್ಲ. ಶಾಪ ಹಾಕಿದರು ದೇವಲರು, ನೀನು ಮೊಸಳೆಯಾಗೇ ಉಳಿದು ಬಿಡು ಅಂದರು, ನೀನು ಆನೆಯಾಗೇ ಇದ್ದುಬಿಡು. ಶಾಪ ಹಾಕಿದ ಮೇಲೆ ಅವ್ರಿಗೆ ಬುದ್ಧಿ ಬಂತು. ಅಯ್ಯೋ ನಮ್ಮ ತಪ್ಪಾಗಿದೆ, ಕ್ಷಮಿಸಿಬಿಡ್ರಿ ಅಂದ್ರಂತ. ಮೊದಲೇ ಬರಬಾರ್ದೆ ಈ ಬುದ್ಧಿ. ಶಾಪ ಹಾಕಿದ ಮೇಲೆ ಬುದ್ಧಿ ಬಂತು. ಆಗ ಅವರು ಪ್ರತಿಯಾಗಿ ಹೇಳ್ತಾರೆ, ದೇವಲ್ ಋಷಿಗಳು ಸಹಜ ಕರುಣಿಗಳೇ, ಗಂಧರ್ವರು ಸಹಜ ಭಕ್ತರೇ, ಒಳ್ಳೆಯವರೇ, ತಾತ್ಕಾಲಿಕವಾಗಿ ದುರ್ಬುದ್ಧಿ ಬಂದಿತ್ತಷ್ಟೆ. ಶಾಪ ಹಾಕಿದ ಮೇಲೆ ಅಂದರು, ಮುಂದೊಮ್ಮೆ ಈ ಆನೆಯ ಕಾಲನ್ನು ಮೊಸಳೆ ಹಿಡಿತದೆ, ಆಗ ನಿಮಗೆ ಮೊಸಳೆ ರೂಪದಿಂದ ಮುಕ್ತಿ, ನಿನಗೆ ಆನೆ ರೂಪದಿಂದ ಮುಕ್ತಿ ಅಂತ ದೇವರೇ ಮಾಡ್ತಾನೆ ಅಂತ ಆಶೀರ್ವಾದ ಮಾಡಿದರು, ಪ್ರತಿಯಾಗಿ ಹೇಳಿದರು. ಇದು ಒಂದು ಕಡೆಯಲ್ಲಿ ಬಂದ ಕಥೆ. ಭಾಗವತದಲ್ಲಿ ಈ ಹಾಹಾ ಗಂಧರ್ವ ಆನೆ ಯಾಕಾದ ಅನ್ನೋದ್ರ ವಿವರಣೆಯನ್ನು ಹೇಳುವಾಗ ಮತ್ತೊಂದು ಕಥೆ ಹೇಳ್ತದೆ. ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ. ಇಂದ್ರದ್ಯುಮ್ನೋಪಿ ರಾಜರ್ಷಿ ದಿಷ್ಟಂ ತದುಪರಾಧಯನ್. ಇಂದ್ರದ್ಯುಮ್ನ ಅನ್ನುವ ರಾಜನಿಗೆ ಅಗಸ್ತ್ಯರ ಶಾಪದಿಂದ ಆನೆ ಜನ್ಮ ಬಂದಿತ್ತು ಅಂತ ವಿವರಣೆ ಭಾಗವತ ಮಾಡ್ತದೆ. ಯಾಕೆ ಅಗಸ್ತ್ಯರ ಶಾಪ ಕೊಟ್ಟರು ಅಂದರೆ, ರಾಜ ಭಗವಂತನನ್ನು ಅರ್ಚನೆ ಮಾಡ್ತಾ ಇರುವಾಗ ಮೌನವ್ರತ ಧಾರಣೆ ಮಾಡಿದ್ದಂತೆ. ಮೌನವ್ರತ ಧರಿಸಿ ಅರ್ಚನೆ ಮಾಡ್ತಿದ್ದಾನೆ. ಅದೇ ಸಮಯಕ್ಕೆ ಅಗಸ್ತ್ಯ ಋಷಿಗಳು ಸಶಿಷ್ಯರಾಗಿ ಬಂದರು. ಎಷ್ಟು ಪರೀಕ್ಷೆ ನೋಡಿ, ಭಗವಂತ ಮಾಡುವ ಪರೀಕ್ಷೆ ಇದೆಲ್ಲ. ದೇವರನ್ನು ಅರ್ಚಿಸ್ತಾ ಇದ್ದದ್ದು ನಿಜ, ಒಳ್ಳೆಯ ಕೆಲಸ. ಮೌನವ್ರತ ಧಾರಣೆ ಮಾಡಿದ್ದು ಬಹಳ ಶ್ರೇಷ್ಠ. ದೇವರ ಆರಾಧನೆ ಅದೂ ಶ್ರೇಷ್ಠ, ಮೌನವ್ರತದ ಧಾರಣೆ ಅದೂ ಶ್ರೇಷ್ಠ. ಮಹಾತ್ಮರಾದ ಅಗಸ್ತ್ಯರು ಒಬ್ಬ ಚೇತನ ಪ್ರತಿಮೆ, ಭಗವಂತನ ಸನ್ನಿಧಾನಕ್ಕೆ ಪಾತ್ರರು. ಅವರು ಬಂದಿದ್ದಾರೆ, ಪೂಜೆ ನಡೆಸಿದ್ದಾನೆ, ಅರ್ಚನೆ. ಎದ್ದು ಅವರನ್ನು ಗೌರವಿಸಬೇಕಾದದ್ದು ಕರ್ತವ್ಯ ಆಗಿತ್ತು ಅವನಿಗೆ. ಇದೇ ಇವತ್ತೇನಾಗಿದೆ ಅಂದರೆ, ಧರ್ಮ ಮಾಡುವ, ಆಚರಣೆ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಯಾವುದನ್ನು ಯಾವಾಗ ಮೊದಲು ಮಾಡಬೇಕು ಆಮೇಲೆ ಮಾಡಬೇಕು ಅನ್ನೋದು ಮರ್ತು ಹೋಗಿಬಿಟ್ಟಿರ್ತದೆ. ಇದು ಬಹಳ ಬಹಳ ವಿವೇಕದಿಂದ ಕಲಿಬೇಕು. ಅವನಿಗೆ ತಲೆ ಒಳಗೆ ನಾನು ಮೌನವ್ರತ ಹಿಡಿದಿದ್ದೇನೆ, ದೇವರನ್ನು ಅರ್ಚಿಸ್ತಿದ್ದೇನೆ, ಅಗಸ್ತ್ಯರನ್ನು ಆಮೇಲೆ ಮಾತಾಡಿಸೋಣ, ಗೌರವಿಸೋಣ ಅಂತ ಅಂದ್ಕೊಂಡ. ಇದು ಅವನಿಂದ ಅಪರಾಧ ಅಂತಾಯಿತು. ಚೇತನ ಪ್ರತಿಮೆ, ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದ್ದು ಅವನೇ ಮನೆ ತನಕ ಬಂದಾಗಲೂ ಅವರನ್ನು ತಿರಸ್ಕಾರ ಮಾಡಿದ್ರ ಫಲವಾಗಿ ಅಗಸ್ತ್ಯರು ಸಿಟ್ಟಾಗಿ ಶಾಪ ಹಾಕಿದರು.
ನೀನು ಗಜೇಂದ್ರನಾಗು. ವಿಪ್ರಾವಮಂತ ವಿಶತಾಂ ತಮೋಂಧಂ ಯಥಾ ಗಜ ಸ್ತಬ್ಧಮತಿ ಸಯೇವ. ವಿಪ್ರರನ್ನು ಅವಮಾನ ಮಾಡ್ತಿದ್ದಿ, ನಿನ್ನ ತಲೆ ಒಳಗೆ ಪದ ಬಂದಿದೆ, ನೀನೇ ಭಾರೀ ವ್ರತ ಮಾಡುವವನು ಅಂತ ಭಾವಿಸಿದಿ. ನಿನ್ನ ಈ ಭಾವನೆಗೆ ಯಥಾ ಗಜ ಸ್ತಬ್ಧಮತಿ, ಆನೆಯಂತೆ ನಿನಗೆ ಜನ್ಮ ಬರಲಿ ಅಂತ ಶಾಪ ಹಾಕಿದರು. ಅವನ ಆನೆಯಾದ ಅಂತ ಕಥೆ ಭಾಗವತದಲ್ಲಿ ಬರ್ತದೆ. ಆಗಲೇ ಹೇಳ್ತು ದೇವಲ್ ಋಷಿಗಳ ಶಾಪ ಅಂತ. ಇಲ್ಲಿ ನೋಡಿದರೆ ಭಾಗವತ ಅಗಸ್ತ್ಯರ ಶಾಪದಿಂದ ಇಂದ್ರದ್ಯುಮ್ನ ರಾಜ ಆನೆಯಾಗಿದ್ದ ಅಂತ ಕಥೆ. ಮೇಲ್ನೋಟಕ್ಕೆ ಇದು ಏನು ಹೇಳ್ತದೆ ಅಂತ ಗೊತ್ತಾಗಲ್ಲ. ಇದನ್ನು ವಿವರಣೆ ಮಾಡ್ತಾರೆ ಹಿರಿಯರು. ಮೊದಲು ಹಾಹ ಅನ್ನೋ ಗಂಧರ್ವ ದೇವಲರ ಶಾಪಕ್ಕೆ ಒಳಗಾಗಿದ್ದು ನಿಜ ಅಂತೆ. ಆದರೆ ದೇವಲರು ಶಾಪ ಕೊಡುವಾಗ ಒಂದು ವಿಚಿತ್ರ ನಡೆದಿತ್ತು. ಈ ಆನೆ ದೇವಲರನ್ನು ಸೊಂಡಿಲಿನಲ್ಲಿ ಎತ್ತಿ ತೂಗ್ತಿದ್ದಂತೆ. ಬರೀ ಅಡ್ಡಗಡ್ತಿರಲಿಲ್ಲ, ಸೊಂಡಿಲಿನವರ ಅವರನ್ನು ತಗೊಳ್ಳೋದು, ಅವರನ್ನು ತೂಗೋದು. ಸ್ವಲ್ಪ ದೇವಲರಿಗೆ ಸಂತೋಷವೂ ಆಗಿತ್ತಂತೆ ಆನೆ ಹಾಗೆ ಮಾಡಿದ್ದು. ಅದಕ್ಕೆ ದೇವಲರು ಶಾಪ ಕೊಡುವಾಗ ಹಾಹಾ ಗಂಧರ್ವನಿಗೆ ರಾಜನಾಗು ಅಂತ ಶಾಪ ಕೊಟ್ಟಿದ್ರಂತೆ. ಆದರೆ ತಮ್ಮ ಆನ್ಹಿಕಕ್ಕೆ ತೊಡಕಾದದ್ದಕ್ಕೆ ಗಜನಾಗು ಅಂಥೇಳಿ ಶಾಪ ಕೊಟ್ಟಿದ್ರಂತೆ. ಗಜೋಭವ ರಾಜಾಭವ ಎರಡೂ ಶಾಪ ದೇವಲರೇ ಕೊಟ್ಟಿದ್ದಾರೆ. ರಾಜನಾಗು ಅಂತ ಶಾಪ ಇದ್ದದ್ರಿಂದ ರಾಜನೂ ಆಗಿದ್ದ ಗಂಧರ್ವ. ರಾಜನಾದಾಗ ಅಗಸ್ತ್ಯರ ಶಾಪ ಬಂತು. ಅಗಸ್ತ್ಯರ ಶಾಪ ದೇವಲರ ಶಾಪವನ್ನೇ ಅನುಮೋದನೆ ಮಾಡಿತು ಅಂತ ಅರ್ಥ ಮಾಡಿಕೊಳ್ಬೇಕು. ಆವಾಗ ಮಹಾಭಾರತಕ್ಕೂ ಮತ್ತು ಈಗಿರುವಂತಹ ಭಾಗವತದಲ್ಲಿರುವ ಮಾತಿಗೂ ವಿರೋಧ ಇಲ್ಲ ಅಂತ ಹಿರಿಯರು ಹೇಳ್ತಾರೆ. ಅಂತೂ ಮಹಾತ್ಮರನ್ನು ದ್ರೋಹ ಮಾಡಿದಾಗ ದೊಡ್ಡ ದೊಡ್ಡ ಪದವಿಯಲ್ಲಿದ್ದವರಿಗೂ ಕೂಡ ಶಾಪ ಅವರಿಗೆ ಶಿಕ್ಷೆಯ ರೂಪದಲ್ಲಿ ವಿಧಿಸ್ತದೆ ಅಂತನ್ಲಿಕ್ಕೆ ಇದು ನಿದರ್ಶನ. ಎಚ್ಚರಿಕೆ ಇರಬೇಕು ಅನ್ನಲಿಕ್ಕೆ ಸಂದೇಶ. ಭಗವಂತನೇ ವರ ಕೊಟ್ಟಿದ್ದಾನೆ. ಈ ಕಥೆ ಕೇಳಿದರೆ ಏನು ಫಲ ಬರ್ತದೆ? ಪ್ರಣವಂ ಸತ್ಯಮವ್ಯಕ್ತಂ ಗೋ ವಿಪ್ರಾನ್ ಧರ್ಮಮವ್ಯಯಂ ದಾಕ್ಷಾಯಣೀರ್ಧರ್ಮಪತ್ನೀ ಸೋಮಕಶ್ಯಪಯೋರಪಿ ಗಂಗಾಂ ಸರಸ್ವತೀಂ ನಂದಾಂ ಕಾಲಿಂದೀಂ ಸಿತವಾರಣಾಂ ಧ್ರುವಂ ಬ್ರಹ್ಮರ್ಷೀನ್ ಸಪ್ತ ಪುಣ್ಯಶ್ಲೋಕಾಂಶ್ಚ ಮಾನವಾನ್. ಈ ಕಥೆಯನ್ನು ಈಗ ಹೇಳಿದಂಥ ಈ ಮಹಾತ್ಮರನ್ನು ಬೆಳಗ್ಗೆ ಬೇಗ ಎದ್ದು ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆ ಭಗವಂತ ಸದಾ ತನ್ನ ರೂಪಗಳ ದರ್ಶನ, ತನ್ನ ಸ್ಮರಣೆಯನ್ನು ನೀಡ್ತಾನೆ ಫಲವಾಗಿ ಅಂತ ಫಲ ಹೇಳಿದೆ. ಉತ್ಥಾಯಾಪರಾತ್ರಾಂತೆ ಪರ್ಯಾತಾ ಸುಸಮಾಹಿತಾ ಅಂತ ಹೇಳಿದ್ದಾರೆ. ಇನ್ನೂ ಒಂದು ವಿಶೇಷ ಅಂದರೆ ಗಜೇಂದ್ರ ಮೋಚನೆಯ ಕಥೆ ಕೇಳಿದ್ದಕ್ಕೆ ತೇಷಾಂ ಪ್ರಾಣಾತ್ಯಯೇ ಚಾಹಂ ದದಾಮಿ ವಿಮಲಾಂ ಮತಿಂ. ನಾವು ಪ್ರಾಣ ಬಿಡುವ ಸಮಯ ಪ್ರಯಾಣ ಕಾಲದಲ್ಲಿ ದೇವರ ಸ್ಮರಣೆ ಬರೋದು ಬಹಳ ಅಪರೂಪ. ಬೆಳಗ್ಗೆ ಎದ್ದು ಗಜೇಂದ್ರ ವರದ, ಗಜೇಂದ್ರ ಮೋಚನೆ ಮಾಡಿದವ ಅಂತ ಅವನ ಕಥೆ ಸ್ಮರಣೆ ಮಾಡಿಕೊಂಡ್ರೆ ಹರಿಯನ್ನು, ದೇಹ ಬಿಡುವ ಸಮಯದಲ್ಲಿ ಭಗವಂತ ತನ್ನ ಸ್ಮರಣೆಯನ್ನು ನೀಡ್ತೇನೆ ಅಂತ ವರ ಕೊಟ್ಟಿದ್ದಾನೆ. ಹಾಗಾಗಿ ಯಾರು ಈಗಾಗಲೇ ಭಗವಂತನ ಸ್ಮರಣೆ ಮಾಡ್ತಾರೆ ಎದ್ದು ಕೂಡಲೇ ಅದು ಸರಿಯೇ. ಮಾಡದೇ ಇದ್ದವರಿದ್ದರೆ ನಾಳೆಯಿಂದಲಾದರೂ ಎದ್ದು ಕೂಡಲೇ ಗಜೇಂದ್ರ ವರದ ಅಂತ ಸ್ಮರಣೆ ಮಾಡುವ ಪ್ರಯತ್ನ ಮಾಡಬೇಕು. ಇಷ್ಟು ದಿವಸ ಆಯಿತು ಏನಾಯಿತು, ನಾಳೆಯಿಂದಲಾದರೂ ಹಾಸಿಗೆಯಿಂದ ಏಳುವಾಗಲೇ ಗಜೇಂದ್ರ ವರದ ಅಂತ ಸ್ಮರಣೆ ಮಾಡ್ತಾ ಏಳಬೇಕು. ಏನು ಈ ಕಥೆಯ ಸಂದೇಶ? ನಾವೆಲ್ಲ ಗಜೇಂದ್ರ ಇದ್ದ ಹಾಗೆ ಅಂತದೆ ಭಾಗವತ. ಉದ್ಯಾನವನಕ್ಕೆ ಬಂದು ಕೆರೆ ನೀರು ನೋಡಿ ನೀರಡಿಕೆ ತಣಿಸ್ಕೊಳ್ಳಿಕ್ಕೆ ಅಂತ ನೀರೊಳಗೆ ಮುಳುಗಿ ಮೊಸಳೆಯ ಬಾಯಿಗೆ ತುತ್ತಾದ ಗಜೇಂದ್ರ ನಾವೇ. ಉದ್ಯಾನವನ ಅಂದರೆ ಸಂಸಾರ. ಈ ವನದಲ್ಲಿ ಕಂಡ ಸರೋವರ ಅಂದರೆ ವಿಷಯ ಪದಾರ್ಥಗಳ ಕೆರೆ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ವಿಷಯ ಪದಾರ್ಥಗಳ ಕೆರೆ. ಇಲ್ಲಿ ನೀರಡಿಕೆ ತಣಿಸ್ಕೊಳ್ಳೋಣ ಅಂತ ಆನೆ ಮುಳುಗಿದ. ವಿಷಯದ ಅಭಿಲಾಷೆಯನ್ನು ತಣಿಸ್ಕೊಳ್ಳಿಕ್ಕೆ ನಾವು ಮುಳುಗುತ್ತೇವೆ.
ಪರಿವಾರದವರು ಯಾರು ಪ್ರಯತ್ನ ಪಟ್ಟರು ವ್ಯರ್ಥ ಆಯಿತು, ಸಫಲ ಆಗಲಿಲ್ಲ. ಮೊಸಳೆ ಕಾಲು ಗಟ್ಟಿ ಹಿಡಿದು ಎಳೀತದೆ. ಸಂಸಾರದ ಕಾಡಿನಲ್ಲಿ ವಿಷಯದ ಕೆರೆಯಲ್ಲಿ ಮುಳುಗಿದವನಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವ ಮೊಸಳೆಗಳು ಕಾಲು ಹಿಡಿತಾವೆ, ಎಳಿತಾವೆ. ಕೇವಲ ತನ್ನ ಪ್ರಯತ್ನದಿಂದ ಕಾಮಕ್ರೋಧಗಳ ಮೊಸಳೆಯನ್ನು ಬಿಡಿಸ್ಕೊಳ್ಳಾರ? ಇವತ್ತು ನಾವು ನಮ್ಮ ಪ್ರಯತ್ನ ಮಾತ್ರದಿಂದ ಕಾಮ ಗೆಲ್ಲಿಕ್ಕಾಗ್ತಾ ಇಲ್ಲ. ನಮ್ಮ ಪ್ರಯತ್ನವನ್ನು ಮಾತ್ರ ಉಪಯೋಗಿಸಿ ಕ್ರೋಧ ಗೆಲ್ಲಿಕ್ಕಾಗಲ್ಲ. ಪ್ರಯತ್ನವೂ ಬೇಕು. ಆ ಪ್ರಯತ್ನದ ಜೊತೆಯಲ್ಲಿ ವಿಶೇಷ ಭಗವಂತನ ಆರಾಧನೆ, ಅವನ ಅನುಗ್ರಹ ಬೇಕು. ಹಾಗಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಕಾಮಕ್ರೋಧಗಳನ್ನು ಶತ್ರು ಅಂತ ಬಣ್ಣಿಸಿದ ಮೇಲೆ ಇದನ್ನು ಗೆಲ್ಲೋದು ಹೇಗೆ ಅಂತ ಉಪಾಯ ಕೇಳಿದರೆ, ನನ್ನ ಮಹಿಮೆಯನ್ನು ಚೆನ್ನಾಗಿ ಅರ್ಥೈಸಿಕೊಂಡು ನನ್ನ ಅನುಗ್ರಹದಿಂದಲೇ ಗೆಲ್ಲಬೇಕು ಅಂತ ಹೇಳಿದ ಕೃಷ್ಣ. ಕಾಮಯೇಷಃ ಕ್ರೋಧಯೇಷಃ ರಜೋಗುಣ ಸಮುದ್ಭವ, ಹೀಗೆ ವಿವರಣೆಯನ್ನು ಮಾಡಿ ಕೃಷ್ಣ ಕಾಮಕ್ರೋಧಗಳನ್ನು ಗೆಲ್ಲೋದು ಹೇಗೆ ಅಂತ ಅರ್ಜುನ ಪ್ರಶ್ನೆ ಮಾಡಿದರೆ, ಜಹಿ ಶತ್ರು ಮಹಾಬಾಹೋ, ಇವುಗಳನ್ನು ಗೆಲ್ಲು ಅಂತ ಹೇಳಿದ ಕೃಷ್ಣ. ಗೆಲ್ಲೋದು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟದ್ದೇನು? ನನ್ನ ಪಾರಮ್ಯವನ್ನು ತಿಳಿ, ನನ್ನ ಮಹಿಮೆಯನ್ನು ಅರ್ಥ ಮಾಡಿಕೋ, ನನ್ನ ಅನುಗ್ರಹ ಸಂಪಾದಿಸು, ಅಂದ್ರನೇ ಗೆಲ್ಲಿಕ್ಕಾಗ್ತದೆ ಅಂತ ಹೇಳಿದ್ದಾನೆ. ಇಂದ್ರಿಯಗಳು, ಅವುಗಳಿಗೆ ಅಭಿಮಾನಿಗಳಾದ ದೇವತೆಗಳು, ಅವುಗಳೆಲ್ಲ ನನ್ನ ಪರಿವಾರ, ನನ್ನ ಪ್ರೇರಣೆಯಂತೆ ನಡೀತಾವೆ. ಹಾಗಾಗಿ ನನ್ನ ಅನುಗ್ರಹದಿಂದಲೇ ಕಾಮ ಗೆಲ್ಲಬೇಕು. ಬೇರೆ ಪ್ರಯತ್ನದಿಂದ ಕಾಮಕ್ರೋಧಗಳನ್ನು ಗೆಲ್ತೇವೆ ಅಂದರೆ ಆಗಲ್ಲ. ಈ ರೀತಿ ವಿವರಣೆಯನ್ನು ಕೊಡ್ತಾರೆ. ಭಾಗವತದಲ್ಲಿ ಬರುವ ಈ ಕಥೆಯ ಸಂದೇಶವೂ ಅದೇ. ತನ್ನ ಪರಿವಾರ ತಾನು ಎಷ್ಟು ಪ್ರಯಾಸಪಟ್ಟರೂ ಮೊಸಳೆಯನ್ನು ಬಿಡಿಸ್ಕೊಳ್ಳಿಕ್ಕಾಗಲಿಲ್ಲ. ತಡವಾಗಿ ದೇವರನ್ನು ಶರಣು ಹೋದ. ಆದರೆ ದೇವರು ಮಾತ್ರ ತಡ ಮಾಡದೇ ಬಂದ. ಭಕ್ತ ಯಾವಾಗಲೂ ತಡ ಮಾಡಿ ದೇವರನ್ನು ಶರಣು ಹೋಗ್ತಾನೆ. ವಿಳಂಬ ಎಲ್ಲ ಭಕ್ತನದು, ಶೀಘ್ರ ಯಾವಾಗಲೂ ದೇವರದ್ದಂತೆ. ಬಹಳ ಶೀಘ್ರ ಭಗವಂತ ಅನುಗ್ರಹ ಮಾಡ್ತಾನೆ. ಈಗಲೂ ನಮಗೆ ಆ ಸಂದೇಶ ಕೊಡ್ತಾ ಇದೆ ಭಾಗವತ. ಯಾವುದೇ ಸಂದರ್ಭದಲ್ಲಿ ತಡ ಮಾಡದೆ ದೇವರನ್ನು ಶರಣು ಹೋಗು, ಭಗವಂತ ನಿನಗೆ ತಡ ಮಾಡದೆ ಅನುಗ್ರಹ ಮಾಡ್ತಾನೆ. ಅದಕ್ಕೆ ದಾಸರು ತಡ ಮಾಡದೆ ಬಾ ಅಂತ ಕರೀತಾರೆ. ನಾನೇನೋ ತಡ ಮಾಡಿಬಿಟ್ಟಿದ್ದೇನೆ, ಮಡದಿಗೂ ಹೇಳದೆ ದುಡನೆ ಬಂದು ಹಿಡಿದ ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ಬಾರಯ್ಯ ಅಂತ ಕರೀತಾರೆ. ಬಾರೋ ದೇವರೇ, ನನ್ನನ್ನು ಯಾಕೆ ಕರಿತಿದ್ದಿ? ಕರೆದಾಗ ಬರೋ ನೀನೊಬ್ಬನೇ, ಅದಕ್ಕೆ ಕರೀತಿದ್ದೇನೆ ಅಂದ್ರಂತ. ಕರೆದ್ರೂ ಬರದೇ ಇರೋರು ತುಂಬ ಜನ ಇದ್ದಾರೆ. ಎಷ್ಟು ಜನ ಇಲ್ಲ ಕರೆದ್ರೂ ಬರಲ್ಲ, ಬಂದರೆ ಬೈದು ಬೇರೆ ಹೋಗ್ತಾರೆ, ನಮ್ಮನ್ನು ಯಾಕೆ ಕರೆದ್ರಿ ಅಂತ. ಕರೆದು ಕೂಡಲೇ ಬರೋನು ಭಗವಂತ ಮಾತ್ರ. ಅದಕ್ಕೆ ನಿನ್ನನ್ನೇ ಕರೀತಿದ್ದೇನೆ. ನಾನು ಕರೆದು ಕೂಡಲೇ ಬರ್ತೇನೆ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದ ದೇವರು. ದಾಸರು ಹೇಳಿದರು, ಗಜೇಂದ್ರ ಕ್ಲೇಶಕ್ಕೊಳಗಾದ, ಯಾರೂ ಇಲ್ಲ ನನಗಿನ್ನೂ ಅಂತ ಅರ್ಥ ಆಯ್ತು ಅವನಿಗೆ. ತಡ ಮಾಡಿ ನಿನ್ನನ್ನು ಶರಣು ಹೋದ. ನೀನು ಮಾತ್ರ ನಿನ್ನ ಹೆಂಡತಿಗೂ ಹೇಳದೆ ಬಂದೆಲ್ಲ, ಆಗಲೇ ಗೊತ್ತಾಯಿತು ನೀನೇ ಬರುವವನು ಯಾವಾಗಲೂ ಅಂತ. ಮಡದಿಗೂ ಹೇಳದೆ ದುಡನೆ ಬಂದು ಪಿಡಿದ ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ದಾಸರಾಯರು. ಇದಲ್ವೇ ಭಗವಂತನ ಅಪಾರವಾದ ಕಾರುಣ್ಯ? ಬೇರೆ ದೇವತೆಗಳಿಗಿಂತ ಭಗವಂತ ಯಾಕೆ ಸರ್ವೋತ್ತಮ ಅನ್ನಲಿಕ್ಕೆ ಇದು ಒಂದು ನಿದರ್ಶನ ಅಂತ ಹೇಳ್ತದೆ ಭಾಗವತ. ದಾಸರು ಇದೇ ತಿರುಪತಿಗೆ ಬಂದಾಗಲೇ ಹೇಳಿದ ಮಾತು ಅಂತ ಕೇಳ್ತೇವೆ. ದಾಸರ ಬಾಯಲ್ಲಿ ಬರುವ ಮಾತು ಅನುಭವ ವೇದ್ಯವಾದದ್ದು. ಅವರು ಅನುಭವದಿಂದ ಹೇಳಿರ್ತಾರಾದ್ದರಿಂದ. ಯುಕುತಿಗೆ ನಿಲುಕದೋ ಗಯಾ ಗದಾಧರನೇ, ಭಕುತ ಜನ ಮುಂದೆ ನೀನವರ ಹಿಂದೆ. ಭಕುತ ಜನ ಮುಂದೆ ನೀನವರ ಹಿಂದೆ. ಏನಿದರ ಅರ್ಥ? ಭಕುತ ಜನ ಮುಂದೆ ಅಂದರೆ ಅರ್ಥ, ಮೇಲ್ನೋಟಕ್ಕೆ ಭಕ್ತರೆಲ್ಲ
ಭಗವಂತನಿಗೆ ರಥಯಾತ್ರೆ, ಶೋಭಾಯಾತ್ರೆ, ಸಿಂಹವಾಹನ, ಗರುಡ ವಾಹನ, ಸೂರ್ಯಪ್ರಭಾ ವಾಹನ, ಪಾರಿಜಾತ ವಾಹನ ಅಂತ ನವರಾತ್ರಿಯಲ್ಲಿ ನಾಳೆ ನಡೀತದೆ. ಭಕ್ತರೆಲ್ಲ ಮುಂದಿರ್ತಾರೆ, ಭಗವಂತ ಹಿಂದಿನಿಂದ ಬರ್ತಿರ್ತಾನೆ ಅಂತ ಮೇಲ್ನೋಟದ ಒಂದರ್ಥ. ಇದು ಬ್ರಹ್ಮೋತ್ಸವದ ಸಮಯದಲ್ಲೇ ಮಾಡಿದ್ದು ದಾಸರು. ಒಳಗಿನ ಅರ್ಥ ಏನು ಅಂದರೆ, ಭಕುತ ಜನ ಮುಂದೆ ನೀನವರ ಹಿಂದೆ ಅನ್ನೋ ಒಳಗಿನ ಅರ್ಥ. ಯುಕುತಿಗೆ ನಿಲುಕದೋ ಗಯಾ ಗದಾಧರನೆ. ಆಪತ್ತು ಬಂದಾಗ ನಿನ್ನನ್ನು ಶರಣು ಬರೋದರಲ್ಲಿ ಭಕ್ತ ಮುಂದೋ, ನಿನ್ನ ಭಕ್ತನನ್ನು ರಕ್ಷಣೆ ಮಾಡಬೇಕು ಅಂತ ತವಕದಿಂದ ಬಹುಬೇಗ ಬರಬೇಕು ಅನ್ನೋ ಅರ್ಥದಲ್ಲಿ ನೀನು ಮುಂದೋ ಅಂತ ಈ ಅರ್ಥ ಅಂತ. ನನ್ನ ಭಕ್ತ ಯಾವಾಗ ಕೂಗ್ಯಾನೋ, ನನ್ನ ಯಾವಾಗ ಸ್ಮರಣೆ ಮಾಡಿದಾನೋ, ನಾನು ಯಾವಾಗ ಅವನು ರಕ್ಷಿಸಲೋ ಅಂತ ದೇವರು ತವಕಿಸ್ತಾನಂತೆ. ಅದರಲ್ಲಿ ಮುಂಚೂಣಿಯಲ್ಲಿರ್ತಾನೆ. ನನ್ನ ಭಕ್ತ ನಾನು ರಕ್ಷಿಸಬೇಕು, ನಾನು ಕೈ ಹಿಡಿಬೇಕು, ನಾನಲ್ಲದೆ ಯಾರು ಎತ್ತಬೇಕು ಅವನ್ನ ಅಂತ ದೇವರು ಕಾಯ್ತಿರ್ತಾನೆ. ಭಕ್ತ ನೋಡಿದರೆ ತಡ ಮಾಡಿಬಿಡ್ತಾನೆ. ಅದಕ್ಕೆ ದಾಸರಂದರು, ಯುಕುತಿಗೆ ನಿಲುಕದೋ ಗಯಾ ಗದಾಧರನೆ. ಈ ಅರ್ಥದಲ್ಲಿ ಗಜೇಂದ್ರನ ಕಥೆಯನ್ನು ಅನುಸಂಧಾನ ಮಾಡಬೇಕು. ಎಲ್ಲ ಭಗವಂತ ಮಾಡ್ತಾನೆ ರಕ್ಷಣೆ ಅಂತ. ಅಷ್ಟಮ ಸ್ಕಂಧದ ತಾಪಸ ಮನ್ವಂತರದ ಚರಿತ್ರೆಯನ್ನು ಹೇಳ್ತಾ ಇದನ್ನು ತಿಳಿಸಿದರು. ಹಾಗೆ ಮುಂದುವರೆದ ಕಥೆ ಚಾಕ್ಷುಷ ಅಂತ ಮತ್ತೊಂದು ಮನ್ವಂತರ. 6ನೇ ಚಾಕ್ಷುಷ ಮನ್ವಂತರದಲ್ಲಿ ಸಂಭೂತಿ ದೇವಿಯಲ್ಲಿ ಭಗವಂತ ಅವತಾರ ಮಾಡಿದ, ಅಜಿತ ಅಂತ ನಾಮಕರಣ ಮಾಡಿದರು. ಕ್ಷೀರ ಸಮುದ್ರವನ್ನು ಮಥನ ಮಾಡ್ತಾರೆ. ಸಮುದ್ರ ಮಥನದಲ್ಲಿ ಅಸುರರೂ ಸೇರಿಕೊಂಡ್ರು ದೇವತೆಗಳ ಜೊತೆಗೆ. ಕಶ್ಯಪರ ಮಗ ವಾಸುಕಿಯನ್ನು ಹಗ್ಗ ಮಾಡಿ ಬೆಟ್ಟವನ್ನೇ, ಮಂದರ ಬೆಟ್ಟವನ್ನೇ ಕಡುಗೋಲ್ನಂತೆ ಮಾಡಿಕೊಂಡು ಮಥನ ಪ್ರಾರಂಭ ಮಾಡಿದರು. ಆ ಬೆಟ್ಟ ಭಾರದಿಂದ ನೀರಿನಲ್ಲಿ ಮುಳುಗುತ್ತಾ ಇದೆ ಸಮುದ್ರದಲ್ಲಿ. ದೇವತೆಗಳೆಲ್ಲ ಭಾರದಿಂದ ಬೆಟ್ಟ ಮುಳುಗುತ್ತಿದೆಯಲ್ಲ ಅಂತ ಕಂಗಾಲಾದರು. ಭಗವಂತ ಹೇಳ್ದ, ಮಥನ ನಿಲ್ಲಿಸಬೇಡ್ರಿ, ಬೆಟ್ಟದ ಭಾರ ಎಲ್ಲ ನಾನು ಹೊರ್ತೇನೆ ಅಂತಂದ. ಆಮೆಯಾಗಿ ಬಂದ ತಾಂಬೇಲು, ಕೂರ್ಮನಾಗಿ ಬಂದು ಬೆಟ್ಟದ ಭಾರ ಎಲ್ಲ ತನ್ನ ಬೆನ್ನಿನ ಮೇಲೆ ಹೊತ್ತಾ ಅಂತದೆ ಭಾಗವತ. ಕೂರ್ಮಾಕೃತೆ ತ್ವವತು ನರ್ಮಾತ್ಮ ಪೃಷ್ಠಧೃತ ಭರ್ಮಾತ್ಮ ಮಂದರಗಿರೇ ಧರ್ಮಾವಲಂಬನ ಸುಶರ್ಮಾ ಸದಾ ಕಲಿತ ಶರ್ಮಾ ಸುಧಾ ವಿತರಣಾತ್. ಕೂರ್ಮಾಕೃತೆ ಅಂತಾರೆ ವಾದರಾಜರು. ಕೂರ್ಮನಾದ ಆಕಾರ ಎಂದೂ ಮರಿಲಾರಿವು. ಯಾಕೆ? ಮಂದರದ ಭಾರವೆಲ್ಲ ನಿನ್ನ ಬೆನ್ನಿನ ಮೇಲೆ ಹೊತ್ತಿದ್ದೆಲ್ಲ ಸ್ವಾಮಿ, ಯಾರ ಮೇಲೆ ಕರುಣೆಯಿಂದ? ನಿಂದೇನಿದೆ ಇಲ್ಲಿ ಸ್ವಾರ್ಥ? ಯಾರಾದರೂ ಇನ್ನೊಬ್ಬರ ಭಾರ ಹೊರಲಿಕ್ಕೆ ಅಂತಿದ್ದಾರ ಲೋಕದಲ್ಲಿ? ಸುಮ್ಮನೆ ಒಂದು ಬ್ಯಾಗ್ ಕೊಟ್ಟರೆ ಸಾಕು, ಗುರ್ರ ಅಂತ ನೋಡ್ತಾರೆ. ನಿಮ್ಮದೇನು ನಾನು ಇಟ್ಕೊಳ್ಳೋದು? ನನ್ನ ತಲೆ ಮೇಲೆ ಹಾಕ್ತೀರಾ? ಲೋಕದಲ್ಲಿ ಯಾರು ಯಾರ ಬಗ್ಗೆಯೂ ಭಾರ ಹೊರಲಿಕ್ಕೆ ಅಂತ ತಯಾರಾಗಲ್ಲ. ಅದು ನಿಜವೂ ಕೂಡ. ಅವರಿಗದು ಬೇಕೂ ಆಗಿಲ್ಲ. ಯಾರಿಂದ ಯಾರಿಗೇನಾಗೋದಿದೆ? 4 ದಿನ ನಮ್ಮನ್ನು ನೋಡ್ಕೊಳ್ತೀರಾ ಅಂದರೆ ಮೊದಲು ಬೇಡ ಅಂತಾರೆ. ನಿಮ್ಮನ್ನು ನಾವು ನೋಡ್ಕೊಳ್ಳೋದಾ? ಯಾರ ಬಗ್ಗೆ ಯಾರಿಗೂ ಯಾವ ರೀತಿಯಾದ ಭಾರವೂ ಆಗುವ ಹಾಗಿಲ್ಲ, ತಗೊಳ್ಳೋದೂ ಇಲ್ಲ. ಮಕ್ಕಳು ತಂದೆ ತಾಯಿ ಅಂದರೆ ಭಾರ ಹೊರಲಿಕ್ಕೆ ತಯಾರಿಲ್ಲ. ಆದರೆ ತಂದೆ ತಾಯಿ ಮಾತ್ರ ಹೊತ್ತ ತಪ್ಪಿಗೆ ಅವರು ಭಾರ ಹೊತ್ತಿರ್ತಾರೆ. ಇದು ಲೋಕದಲ್ಲಿ ನಡೀತಾ ಇದೆ. ಅತ್ತೆ ಮಾವಂದ್ರ ಭಾರ ಸೊಸೆ ಹೊರಲಾರಲು. ಇಲ್ಲಿ ಭಾರ ಹೊರೋದು ಅಂದರೆ ಬೆಟ್ಟದ ಭಾರ ಅಂತ ಭಾವಿಸೋದಲ್ಲ, ವಜನ್ ಅಂತ ಅರ್ಥ ಅಲ್ಲ. ಹೆಚ್ಚಿನ ಅರ್ಥ ಜವಾಬ್ದಾರಿ ಅಂತ ಅರ್ಥ. ಸಮಾಜದ ಜವಾಬ್ದಾರಿ. ಸಮಾಜದಲ್ಲಿ ಏರಿಳಿತ ಆಗದಂತೆ ಶ್ರೀ ಸಾಮಾನ್ಯರಿಗೂ ಧರ್ಮ, ಕರ್ಮ, ಜ್ಞಾನ ತಲುಪಿ ಒಂದೊಳ್ಳೆಯ ದಾರಿಯಲ್ಲಿ ಬರೋ ಹಾಗೆ ಸಮಾಜದ ಜವಾಬ್ದಾರಿಯನ್ನು ಯಾರು ಹೊತ್ತಿದ್ದಾರೆ? ಅದರ ಭಾರವನ್ನು ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥ ಮೇರೆಯವರೇ. ಆದರೆ ಭಗವಂತ ಮಾತ್ರ ದೇವತೆಗಳಿಗೋಸ್ಕರ ಅವ್ರ ಮೇಲಿರೋ ಪ್ರೀತಿಯಿಂದ ಇಡೀ ಬೆಟ್ಟದ ಭಾರವನ್ನೇ ಬೆನ್ನಿನ ಮೇಲೆ ಹೊತ್ತ. ಅದನ್ನು ವಾದರಾಜರು ಹೇಳ್ತಾರೆ. ಕೂರ್ಮಾಕೃತೆ ತ್ವವತು
ನರ್ಮ ಆತ್ಮ ಪೃಷ್ಠಧೃತ ಭರ್ಮಾತ್ಮ ಮಂದರಗಿರೇ. ಎಲ್ಲಾದರೂ ಪ್ರಾಸ ತಪ್ಪಿದ್ರ ರಾಜರು ಕೂರ್ಮಾಕೃತೆ ಅಂತ ಸಂಬೋಧನೆ. ಹೇ ಕೂರ್ಮಾಕೃತೆ, ಕೂರ್ಮನಾಗಿ ಅವತಾರ ಮಾಡಿದ ಹೇ ವಿಷ್ಣು, ನರ್ಮಾತ್ಮ ಪೃಷ್ಠಧೃತ ಭರ್ಮಾತ್ಮ ಮಂದರಗಿರೆ. ನರ್ಮ ಭಗವಂತ ಭಾರವನ್ನು ಹೊತ್ತಿದ ಮೇಲೆ ದೇವತೆಗಳ ಮೇಲೆ ಸಿಟ್ಟು ಮಾಡಲಿಲ್ಲ. ಯಾರಾದರೂ ಇನ್ನೊಬ್ಬರ ಮೇಲೆ ಭಾರ ಹೊದಿಸ್ಬಿಟ್ರೆ ಸಿಟ್ಟು ಮಾಡ್ತಾರೆ. ಭಾರ ಹೊರಿಸಿದ್ಯಲ್ಲಪ್ಪ ನನ್ನ ಮೇಲೆ, ನಿನಗೇನು ಅನ್ನಿಸ್ಲಿಲ್ಲ ನನ್ನ ಮೇಲೆ ಇಂಥ ದೊಡ್ಡ ಭಾರ ಹೊರಿಸಿದೆಯಲ್ಲ ಅಂತ ಸಿಟ್ಟು ಮಾಡ್ತಾರೆ. ಭಗವಂತ ಏನು ಮಾಡಿದ? ನರ್ಮ ನಗನಗತನೇ ಇದ್ದಂತೆ. ಹೊರಸು ಪರವಾಗಿಲ್ಲ ಅಂತಂದಂತೆ. ಭಾರ ಹೊರಿಸಿದ್ರೂ ನಗನಗತನೇ ಇರ್ತಾನೆ. ಭಾರ ಹೊರಿಸಿದ್ರೂ ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡಲ್ಲ ಭಗವಂತ. ಹೀಗೆ ಮಂದರ ಬೆಟ್ಟವನ್ನು ಹೊತ್ತು ದೇವತೆಗಳಿಗೋಸ್ಕರ ಅಂತ ಅನುಗ್ರಹಿಸಿದ ಆ ರೂಪವನ್ನು ಎಲ್ಲರೂ ಸ್ಮರಣೆ ಮಾಡಲಿ. ಸಂಸಾರದ ಭಾರ ನಮ್ಮ ಕೈಯಲ್ಲಿ ಹೊರಲಿಕ್ಕಾಗಲ್ಲ ಅಂತ ದೇವರಿಗೂ ಗೊತ್ತು. ಅದಕ್ಕೆ ಕೂರ್ಮನಾಗಿ ಅವತಾರ ಮಾಡಿದ್ದಾನೆ. ಭಾರ ಪೊತ್ತವನಲ್ಲವೇ, ಅದಕ್ಕೆ ದಾಸರು ಭಾರ ಹೊತ್ತವ ಅಂತ ವರ್ಣನೆ ಮಾಡ್ತಾರೆ. ನಿನ್ನ ಭಾರ ಎಲ್ಲ ಅವನ ತಲೆ ಮೇಲೆ ಹಾಕಿಬಿಡಪ್ಪ. ಲಕ್ಷ ಯೋಜನದ ಮಂದರದ ಬೆಟ್ಟ ತನ್ನ ಬೆನ್ನಿನ ಮೇಲೆ ಹೊತ್ತ ಭಗವಂತನ ರೂಪ ನೋಡಲಿಕ್ಕೆ ಹೇಗಿತ್ತು ಅಂದರೆ ದ್ವೀಪ ಹೊತ್ತಾಗಿತ್ತು ಅಂತ ಭಾಗವತ ಹೇಳ್ತದೆ. ಪರ್ವತ ಬೆನ್ನಿನ ಮೇಲೇನೋ ಹೊತ್ತ, ಆಮೇಲೆ ಆ ಪರ್ವತ ಮುಳುಗೋದು ನಿಂತ ಅದರ ಮೇಲುಗಡೆ ಪುಟಿಯೋದು ಶುರು ಆಯಿತು. ಪುಟಿಬಾರ್ದು ಅಂತ ಅದರ ಮೇಲುಗಡೆ ಒಂದು ರೂಪದಿಂದ ಕೊಳುತ್ತ ಅಜಿತನಾಗಿ ಬೆಟ್ಟದ ಒಳಗೊಂದು ರೂಪದಿಂದ ಪ್ರವೇಶ ಮಾಡಿದ. ದೇವತೆಗಳ ಒಳಗೊಂದು ರೂಪ, ಅಸುರರ ಒಳಗೊಂದು ರೂಪದಿಂದ ತಾನೇ ಪ್ರವೇಶ ಮಾಡಿ ಕೀರ್ತಿ ಮಾತ್ರ ದೇವಾಸುರರಿಗೆ ಕೊಟ್ಟನಂತೆ. ಯಾರು ಮಥನ ಮಾಡಿದ್ದು ಅಂತ ಕೇಳಿದರೆ ಪೇಪರ್ನಲ್ಲೆಲ್ಲ ಫೋಟೋ ತೆಗೆಸ್ಕೊಂಡದ್ದು ದೇವತೆಗಳು ಅಸುರರಂತೆ. ಇವತ್ತೆಲ್ಲ ನಡೆಯೋದು ಹಾಗೆ. ಮಾಡುವ ಕರ್ತೃ ಯಾರೋ ಆಗಿರ್ತಾನೆ, ಫೋಟೋ ತೆಗೆಸ್ಕೊಂಡು ಹೆಸರು ತಗೊಳ್ಳೋರು ಇನ್ಯಾರೋ ಆಗಿರ್ತಾರೆ. ಸ್ವತಂತ್ರ ಕರ್ತೃ ಪರಮಾತ್ಮ, ಮಾಡೋನೆಲ್ಲ ಅವನು, ಆದರೆ ಫೋಟೋ ಮಾತ್ರ ದೇವಾಸುರರಿಗೆ ಅಂತ ಕೊಟ್ಟ. ನೀವೇ ಪ್ರಸಿದ್ಧಿ ಪಡಿರಿ ಅಂತಂದ. ಉಪರ್ಯಧಶ್ಚಾತ್ಮನಿ ನೇತ್ರ ಗೋತ್ರಯೋ ಪರೇಣತೆ ಪ್ರಾವಿಶತಾ ಸಮೇಧಿತಾ ಮಮಂಥುರಬ್ಧಿಂ ತರಸಾಮದೋತ್ಕಟ ಮಹಾದ್ರಿಣಾಕ್ಷೋಭಿತ ನಕ್ರಚಕ್ರಂ. ಇದು ಭಾಗವತದಲ್ಲಿ ಬರುವ ಮಾತು. ಉಪರಿ ಅಧಃ ಆತ್ಮನಿ ನೇತ್ರ ಗೋತ್ರಯೋ, ಎಲ್ಲ ರೀತಿಯಿಂದಲೂ ಭಗವಂತನೇ ಮಾಡಿದ್ದಾನೆ ಸಮುದ್ರ ಮಥನ. ಹೆಸರು ಮಾತ್ರ ದೇವಾಸುರರು ಮಾಡಿದರು ಅಂತ ಪ್ರಸಿದ್ಧಿ ಮಾಡಿಬಿಟ್ಟ. ಇದು ಕರುಣಿನೇ. ನಾವೇನೂ ಮಾಡಲಾರೆವು, ಆದರೆ ನಮಗೆ ಕೀರ್ತಿ ಕೊಡಲಿಕ್ಕೆ ಅಂತ ದೇವರು ಎಲ್ಲ ಮಾಡಿ ಕೊಟ್ಬಿಡ್ತಾನಂತ. ಎಷ್ಟು ಕೆಲಸಗಳಿಂದ ನಮಗೆ ಕೀರ್ತಿ ಕೊಟ್ಟಿಲ್ಲ, ಎಂಥೆಂಥ ಕಾರ್ಯಗಳಿಂದ ಕೀರ್ತಿ ಬಂದಿದೆ ನಮಗೆ. ಆ ಕೀರ್ತಿಯ ಹಿಂದೆ ಭಗವಂತ ಕಾರಣ ಅಂತ ಅನುಸಂಧಾನ ಮಾಡಬೇಕಂತ. ಎಲ್ಲ ದೇವರಿಂದ ಬರೋದು ಕೀರ್ತಿ. ದೇವತೆಗಳಿಗೆ ಅಸುರರಿಗೆ ಕೀರ್ತಿ ಕೊಟ್ಟ. ಹಾಲಾಹಲ ವಿಷ ಬಂತು, ಅದನ್ನು ಪಾನ ಮಾಡಲಿಕ್ಕೆ ಅಂತ ಶಿವ ಬಂದ. ವಾಯು ಸತ್ಯಲೋಕದಿಂದ ಬಂದ. ವಾಯು ಅದನ್ನೆಲ್ಲ ಪಾನ ಮಾಡಿದ. ವೇದ ಹೇಳಿದಂತೆ ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣಾಪಿ ಬತ್ಸಃ. ವಿಷಸ್ಯ ಪಾತ್ರೇಣ ರುದ್ರೇಣ ಸಹ ಕೇಶಿ ಅಪಿಬತ್. ಕೇಶಿ ಪ್ರಶಸ್ತ ಕೇಶ ಸಂಪನ್ನರು ವಾಯುದೇವರು ಎಲ್ಲ ವಿಷವನ್ನು ಪಾನ ಮಾಡಿಬಿಟ್ರು. ಹಾಲಾಹಲ ವಿಷ, ಗಾಳಿ ತಾಗಿದರೆ ಸಾಕು ಮರಣ ಬರ್ತದೆ, ಅಂಥ ಘೋರವಾದ ವಿಷ. ಜಗದ್ಗ್ರಾಸಿ ವಿಷವನ್ನು ಪಾನ ಮಾಡಿದ ವಾಯು. ಆದರೆ ವಾಯುವಿಗೆ ಆ ವಿಷದ ಬಾಧೆ ಏನೂ ಆಗಲಿಲ್ಲ. ಒತ್ತಾಯ ಮಾಡಿದ್ರಿಂದ ಶಿವನಿಗೂ ಕೊಟ್ರಂತೆ. ಕೈಯಲ್ಲಿ ಹಾಕಿ ಅದನ್ನು ಮಥಿಸಿ ಚರಟದಷ್ಟು ಕೊಟ್ಟರು. ಚರಟ ನಾಲಿಗೆಗೆ ಇಟ್ಟುಕೊಂಡ್ರೇ ರುದ್ರದೇವರಿಗೆ ಮೂರ್ಛೆ ಬಂದುಬಿಡ್ತಂತೆ. ಏನಿದು ಶಿವನಿಗೆ ಮೂರ್ಛೆ ಬಂತಲ್ಲ ಅಂತ ದೇವತೆಗಳು ತಕ್ಷಣಕ್ಕೆ ಹಾಹಾಕಾರ ಮಾಡಿದರು. ಭಗವಂತ ಬಂದ, ವಿಷ ಕುಡಿದಿದ್ದಾನೆ ಶಿವ ಅಂತ ಗೊತ್ತಾಗಿದೆ. ತನ್ನ ಕೈಗಳನ್ನು ಸ್ಪರ್ಶ ಮಾಡಿ ಶಿವನನ್ನು ಮೂರ್ಛೆಯಿಂದ ಎಬ್ಬಿಸಿಬಿಟ್ನಂತೆ. ಹರೇ ಕರ ಸ್ಪರ್ಶ ಬಲಾತ್ ಸ ಸಂಜ್ಞಾಂ ಅವಾಪ ರುದ್ರ
ಹರೇಹೇ ಕರಸ್ಪರ್ಶ ಬಲಾತಂತ. ಭಗವಂತನ ಕೈಗಳ ಸ್ಪರ್ಶ ವಿಷದ ಬಾಧೆಯನ್ನು ಪರಿಹಾರ ಮಾಡಿತು ಅಂತ ಭಾಗವತ ಅದರ ವಿವರಣೆಯನ್ನು ಮಾಡ್ತಾರೆ ಭಗವತ್ಪಾದರು. ಆಮೇಲೆ ಮುಂದುವರೆದ ಕಥಾ ಅದೇ ಕ್ಷೀರ ಸಮುದ್ರ ಮಥನ ಮುಂದುವರೆದಾಗ ಪಾರಿಜಾತ, ದೇವತೆಗಳಿಗೆ ಬೇಕಾದ ಆಯುಧಗಳು, ಕಾಮಧೇನು, ಉಚ್ಚೈಶ್ರವಸ್ ಅನ್ನುವಂಥ ಕುದುರೆ, ಐರಾವತ ಅನ್ನುವ ಆನೆ, ಕೌಸ್ತುಭ ಅನ್ನುವ ಮಣಿ, ಆಕಾಶದಲ್ಲಿ ಕಾಣುವ ಚಂದ್ರ, ಇವರೆಲ್ಲ ಸಮುದ್ರದಿಂದಲೇ ಬಂದದ್ದಂತೆ. ಮದ್ಯನೂ ಬಂತು ಅಂತ ಹೇಳ್ತಾರೆ. ಮದ್ಯ ಹೆಂಡ, ಅದನ್ನು ಅಸುರರೆಲ್ಲ ನಮಗೆ ಬೇಕು ಅಂದರು. ನಿಮಗೇ ಬಂದಿದೆ ಅಂದ ದೇವರದು. ಅದು ನಿಮಗೇ ಬಂದಿದೆ, ನೀವೇ ತಗೊಳ್ರಿ ಅಂದ. ಮುಂದುವರೆದಾಗ ಮಥನ ಕಂಬೂ ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ, ಬಾಲೆ ಮಹಾಲಕ್ಷ್ಮಿ ಉದಿಸಿದಳಾಗ. ಬಾಲೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಕೊರಳಲ್ಲಿ ಮಂಗಳಸೂತ್ರ ಕಟ್ಟಿಕೊಂಡೇ ನಿತ್ಯ ನೂತನಳು, ನಿತ್ಯ ಯೌವನಳು. ಯುವಾಂ ಯುವಾನೌ, ಮಹಾನುಭಾವರು ಹೇಳಿರುವ ಮಾತು. ನಿತ್ಯ ಯುವತಿ ಅವಳು. ಅವಳು ಆ ಸಮುದ್ರದಿಂದ ಮೇಲೆ ಬಂದಿದ್ದಾಳೆ. ವರುಣನಿಗೆ ಆನಂದ ಆಯಿತು, ನನ್ನ ಮಗಳಾಗಿ ಲಕ್ಷ್ಮಿ ಪ್ರಾದುರ್ಭವಿಸಿದ್ಲು ಅಂತ. ಅವಳಿಗೆ ಜನ್ಮ ಇಲ್ಲ, ನಿಮ್ಮಂತೆ ಪ್ರಾಕೃತ ದೇಹಕ್ಕೆ ಒಳಪಟ್ಟವಳಲ್ಲ, ನಿತ್ಯ ಮುಕ್ತಳು. ಆದರೆ ವರುಣನ ಪ್ರಾರ್ಥನೆಗೆ ಅನುಗುಣ ಲಕ್ಷ್ಮಿ ಪ್ರಾದುರ್ಭವಿಸಿದ್ಲು. ಕ್ಷತ್ರಿಯ ಜಾತಿಯ ಅಭಿಮಾನಿ ವರುಣ. ಸ್ವಯಂವರ ಅವನಿಗೆ ವಿಹಿತ ಕರ್ತವ್ಯ. ಆ ಕಾರಣದಿಂದ ವರುಣ ಸ್ವಯಂವರ ಮಾಡಬೇಕಾಯಿತು. ಲಕ್ಷ್ಮಿನೇ ಬಂದಿದ್ದಾಳೆ ಅಂತ ಗೊತ್ತು, ಆದರೆ ಕ್ಷತ್ರಿಯ ಉಚಿತವಾದ ಸ್ವಯಂವರ ಮಾಡ್ತೇನೆ, ವಿಷ್ಣುವಿಗೇ ಕನ್ಯಾದಾನ ಮಾಡ್ತೇನೆ ಅಂತ ದೃಢ ಸಂಕಲ್ಪ ಮಾಡಿ ಸ್ವಯಂವರ ಮಾಡಿದ. ದೇವದಾನವರು ಸ್ವಯಂವರದಲ್ಲಿ ಬಂದರು. ಅರ್ಘ್ಯ ಪಾದ್ಯ ಆಚಮನಗಳನ್ನು ಕೊಡಲಾಯಿತು. ಲಕ್ಷ್ಮಿಯನ್ನು ತೀರ್ಥ ಅಭಿಮಾನಿಗಳು ಕಲಶದಲ್ಲಿ ಸನ್ನಿಹಿತರಾಗಿ ಋಷಿಗಳಿಂದ ತರಲ್ಪಟ್ಟ ಆ ಪೂರ್ಣ ಕಲಶಗಳಿಂದ ಸ್ನಾನ ಮಾಡಿಸಿದರು. ವಸ್ತ್ರ, ಅವಳಿಗೆ ಕೊಡಬೇಕಾದ ಆಭರಣ ಒಬ್ಬೊಬ್ಬರು ಒಂದೊಂದು ಕೊಟ್ರಂತ ಅವಳಿಗೆ ಅಂತ ವಿವರಣೆ ಇದೆ. ಸಾಲಂಕೃತಳಾಗಿದ್ದಾಳೆ ಮಹಾಲಕ್ಷ್ಮಿ. ಮಿಂಚಿನ ಹೊಳಪಿನ ಸೀರೆ ಹುಟ್ಟಿದ್ದಾಳೆ. ಶಬ್ದ ಮಾಡುವ ಗೆಜ್ಜೆ, ಕಾಲ್ಗೆಜ್ಜೆ ಕಟ್ಟಿದ್ದಾಳೆ. ನಡುಪಟ್ಟಿ ತೊಟ್ಟಿದ್ದಾಳೆ. ಕೈತುಂಬ ಕಡಗಳ ಧರಿಸಿದ್ದಾಳೆ. ನವಯೌವನದ ಆಕಾರವನ್ನು ವ್ಯಕ್ತಪಡಿಸಿದ್ದಾಳೆ. ಬ್ರಹ್ಮಾದಿ ದೇವತೆಗಳು ಜಗನ್ಮಾತೆ ಅಂತ ಅವಳನ್ನು ಆದರಿಸ್ತಾ ಇದ್ದಾರಂತೆ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ, ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ, ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ, ಕೈಯಲ್ಲಿ ಮಾಲೆ ಧರಿಸಿ ಯಾರ ಕೊರಳಿಗೆ ಹಾಕ್ತಾಳೆ ಅಂತ ಕುತೂಹಲ. ಸಭೆ ಒಳಗೆ ಬಂದ್ಲಂತೆ. ಹೇಗಿದ್ಲು ಅಂತ ಭಾಗವತ ಹೇಳ್ತದೆ. ಹೇಮಲತೇವ ಸಾ ಬಭೋ, ಬಂಗಾರದ ಬಳ್ಳಿ ಹೆಣ್ಣಿನ ರೂಪ ಧರಿಸಿ ನಡೀತಾ ನಡೀತಾ ಬಂದರೆ ಹ್ಯಾಕೆ ಕಾಣಬೇಕು ಹಾಗೆ ಕಾಣ್ತಾ ಇದ್ಲು ಲಕ್ಷ್ಮಿ ಅಂತ ಹೇಳ್ತದೆ. ಹೇಮಲತೇವ ಸಾ ಬಭೋ, ಬಂಗಾರದ ಬಳ್ಳಿ ಕಂಡು ಹಾಗೆ ಕಾಣ್ತಾ ಇದ್ದಾಳೆ ಜಗನ್ಮಾತೆ ಮಹಾಲಕ್ಷ್ಮಿ. ಲೋಕದಲ್ಲಿ ಸಾಮಾನ್ಯ ಹೆಣ್ಣುಮಗಳು ಅಲಂಕಾರ ಚೆನ್ನಾಗಿ ಮಾಡಿಕೊಂಡು ಒಳ್ಳೆಯ ವಸ್ತ್ರ ತೊಟ್ಟು ಆಭರಣಗಳನ್ನು ಧಾರಣೆ ಮಾಡಿ ಚೆನ್ನಾಗಿ ಅಲಂಕರಿಸ್ಕೊಂಡು ಬಂದ್ರೇ ಹ್ಯಾಕೆ ಕಾಣಿಸ್ತಾಳೆ. ಎಲ್ಲರೂ ಕಣ್ಣರಳಿಸಿ ನೋಡ್ತಾಳೆ, ಏನು ಚೆನ್ನಾಗಿದ್ದಾಳೆ, ಏನು ಚೆನ್ನಾಗಿದ್ದಾಳೆ ಅಂತ. ಇನ್ನು ಎಲ್ಲ ಹೆಣ್ಣಿಗೆ ಸೌಂದರ್ಯ ಕೊಡೋಳೆ ಇವಳು, ಸೌಂದರ್ಯಗಳ ತವನಿಧಿ. ಅವಳು ಬಂದರೆ ಹ್ಯಾಕೆ ಕಾಣಬೇಡ. ಮತ್ತೆ ಸೌಂದರ್ಯಾಣ ನಿರವಧಿ ನಿಧಿ ದೇವತಾ ಮಂಜುತಾಯಾ ತಾರುಣ್ಯಸ್ಯ ಪ್ರಥಮ ವಯಸ್ಸೋಲ್ಲಾಸಿ ಲಾವಣ್ಯಮೂರ್ತಿ. ಸೌಂದರ್ಯದ ತವನಿಧಿ ಅವಳು. ಅಷ್ಟು ಸುಂದರಳಾದ ಮಹಾಲಕ್ಷ್ಮಿ ದೇವತೆಗಳ ಸಭೆಗೆ ಬಂದಾಗ ಯಾರ ಕೊರಳಿಗೆ ಹಾರ ಬೀಳ್ತದೆ ಅಂತ ಕುತೂಹಲನೋ ಕುತೂಹಲ. ಭಾಗವತಕ್ಕೆ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಈ ಘಟ್ಟಕ್ಕೆ ವ್ಯಾಖ್ಯಾನಿಸುವಾಗ ಒಂದು ಮಾತು ಬರೀತಾರೆ. ಮಹಾಲಕ್ಷ್ಮಿ ಜಗನ್ಮಾತೆ, ಅವಳ ಕೈಯಲ್ಲಿದ್ದ ಹಾರ ವಿಷ್ಣುವಿಗೇ ಹಾಕ್ತಾಳೆ ಅಂತ ಎಲ್ರಿಗೂ ಗೊತ್ತು ದೇವತೆಗಳಿಗೆ. ಆದರೆ ಲೋಕವನ್ನು ವಿಡಂಬನೆ ಚೆನ್ನಾಗಿ ಮಾಡ್ತಾಳೆ ಅಂತಾರೆ. ಲೋಕ ವಿಡಂಬನೆ, ಲೋಕದ ಅನುಕರಣೆ. ಯಾರ ಕೊರಳಿಗೆ ಹಾಕ್ತಾಳವಳು ಅಂತ ಕುತೂಹಲ ಮೂಡಿಸಿದ್ಲಂತ ಅವಳೇ. ಅಷ್ಟೇ ಅಲ್ಲದೆ ಒಬ್ಬೊಬ್ಬ ದೇವತೆಗಳಲ್ಲಿ ಒಂದೊಂದು ದೋಷವನ್ನು ಎಣಿಸಿದ್ಲು ಅಂತ ಪುರಾಣ ಹೇಳ್ತದೆ.
ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜಯಃ ಜ್ಞಾನಂ ಕ್ವಚಿತ್ತಚ್ಚ ನ ಸಂಗವರ್ಜಿತಂ ಕಶ್ಚಿನ್ಮಹಾಸ್ತಸ್ಯ ನ ಕಾಮ ನಿರ್ಜಯಃ ಸ ಈಶ್ವರಃ ಕಿಂ ಪರತೋ ವ್ಯಪಾಶ್ರಯಃ. ಇದೆಲ್ಲ ದೋಷ ಹೇಳಿದ ಮಾತುಗಳು. ಗುಣನೂ ಇದೆ, ಆದರೆ ದೇವತೆಗಳಲ್ಲಿ ಜೊತೆ ಜೊತೆಗೆ ದೋಷನೂ ಇದೆ. ನನಗೆ ಅಂತ ಯಜಮಾನಾಗೋನು ಗುಣ ಮಾತ್ರ ಉಳ್ಳವನಿರಬೇಕು, ಜೊತೆಗೆ ದೋಷ ಇದ್ದರೆ ನನ್ನ ಯಜಮಾನ ಆಗಲ್ಲ ಅನ್ಲಂತ. ಇದು ಅವಳ ಮನಸ್ಸಿನಲ್ಲಿ ಇಟ್ಕೊಂಡದ್ದು. ಹಾಗಾದರೆ ಇಲ್ಲಿರೋ ದೇವತೆಗಳಲ್ಲಿ ಗುಣ ಇದ್ದು ದೋಷ ಇದೆ, ಆದ್ದರಿಂದ ಅವ್ರು ಯಾರೂ ಬೇಡ ಅಂತಾಳೆ. ಇಲ್ಲಿ ಹೇಳಿರುವ ದೋಷಗಳು ಒಂದು, ವಿಜಯಧ್ವಜರು ಒಂದು ಪುರಾಣದ ಶ್ಲೋಕವನ್ನು ಉದಾಹರಿಸಿ ಹೇಳ್ತಾರೆ. ಚತುರ್ಮುಖ ಬ್ರಹ್ಮನ ಕೊರಳಿಗೆ ಹಾರ ಹಾಕ್ಬೋದಿತ್ತಲ್ಲ ಲಕ್ಷ್ಮಿ, ಯಾಕೆ ಹಾಕಲಿಲ್ಲ? ಅದಕ್ಕೆ ಆ ಪುರಾಣದ ಮಾತು ಬಹಳ ಚಮತ್ಕಾರ ಇದೆ. ಏಷ ಬ್ರಹ್ಮಾತಿವೃದ್ಧ. ಬ್ರಹ್ಮನ ಕೊರಳಿಗೆ ಹಾರ ಹಾಕಲಿಲ್ಲ ಯಾಕೆ ಅಂದರೆ, ಹಣ್ಣಣ್ಣು ಮುದುಕ, ನಾನು ನವಯುವತಿ, ಮುದುಕನನ್ನು ವಿವಾಹ ಮಾಡಿಕೊಳ್ತಾಳ ಆ ಕನ್ಯೆ, ಅದಕ್ಕೆ ಬೇಡ ಅಂತ ಬಿಟ್ಲಂತ. ತಪತಿ ದಿನಮಣಿಹಿ. ಸೂರ್ಯನ ಕೊರಳಿಗೆ ಹಾರ ಹಾಕ್ಬೋದಿತ್ತೇನೋ, ಅವನೇನು ವೃದ್ಧನಲ್ಲ, ಬೇಕಾದಷ್ಟು ಜಗತ್ತನ್ನು ಬೆಳಗಿಸುವ ಕಾರ್ಯದಲ್ಲಿ ರಥ. ಆದರೆ ಬಿಟ್ಲಲ್ಲ ಯಾಕೆ ಅಂದರೆ, ಸೂರ್ಯನ ತಾಪ ಜಾಸ್ತಿ, ಅದಕ್ಕೆ ಬಿಟ್ಲು ಅಂತ ಹೇಳ್ತಾಳೆ. ಅವನು ಎಷ್ಟು ತಾಪ ಕೊಡ್ತಾನೆ, ಎಷ್ಟು ಶೆಕೆ. ಒಮ್ಮೆ ಆ ಸೂರ್ಯನ ಪತ್ನಿ ಸಂಜ್ಞೆ ಅಂತಿದ್ದಾಳೆ. ಸೂರ್ಯನ ಮಂಡಲದ ಪ್ರಖರತೆ ಜಾಸ್ತಿ ಆದದ್ದಕ್ಕೆ ಅವಳ ದೇಹ ಕಪ್ಪಾಯಿತು ಅಂತ ಮನೆ ಬಿಟ್ಟೇ ಬಂದುಬಿಟ್ಟಿದ್ಲಂತೆ, ತೊಷ್ಟ್ರವಿನ ಮನೆಗೆ. ಕೊನೆಗೆ ಸೂರ್ಯ ಒಪ್ಪಂದ ಮಾಡಿಕೊಂಡ, ನಿನ್ನ ಸಲುವಾಗಿ ಆದರೂ ಸ್ವಲ್ಪ ಕಡಿಮೆ ಮಾಡ್ತೀನಿ ಇನ್ಮೇಲೆ ತಾಪ ಬಾ ಅಂತ. ಸೂರ್ಯನ ಅತಿಶಾಖ ಲಕ್ಷ್ಮಿ ಅದನ್ನು ಕಾರಣವಾಗಿ ಕೊಟ್ಲು. ಬಹಳ ತಾಪ ಕೊಡೋ ಹುಡುಗನಿದ್ದರೆ ವಿವಾಹ ಮಾಡ್ಕೊಳ್ಬೇಡಿ ಅಂತಂದ್ಲಂತ. ಹಾಸ್ಯಕ್ಕೆ ಯಾರೋ ಕೇಳಿದರು, ಮದುವೆ ಆದಮೇಲೆ ತಾಪ ಕೊಡ್ತಾರಲ್ಲ ಅದಕ್ಕೇನು ಮಾಡೋಣ ಅಂತ. ಅದು ಅವರ ಪ್ರಾರಬ್ಧ ಅಂತ ಹೇಳ್ತದೆ ಅಷ್ಟೇ ಪುರಾಣ. ಅಂತೂ ಸೂರ್ಯ ಬೇಡ ಅನ್ನಲಿಕ್ಕೆ ತಾಪ. ಚಂದ್ರನನ್ನು ವಿವಾಹ ಮಾಡ್ಕೋ, ಕ್ಷೀಣಿಸ್ತಾನೆ, ಬೇಡ ಅಂದ್ಲಂತೆ. ಅಮಾವಾಸ್ಯೆ ಬಂದರೆ ಚಂದ್ರನೇ ಇರಲ್ಲ, ಅವನ ಕಲೆಗಳೆಲ್ಲ ಕ್ಷೀಣಿಸಿ ಹೋಗಿರ್ತದೆ. ಹುಣ್ಣಿಮೆ ಬಂದರೆ ಮಾತ್ರ ಎಲ್ಲ ಕಳೆಗಳು ತುಂಬಿಕೊಂಡಿರ್ತವೆ. ಸುಖ ದುಃಖಗಳಿಗೆ, ಜಯ ಅಪಜಯಗಳಿಗೆ ಕುಗ್ಗುವ ಹಿಗ್ಗುವ ವರನನ್ನು ವಿವಾಹ ಮಾಡ್ಕೊಳ್ಳಲ್ಲ, ಆ ಥರದವನು ನನಗೆ ಬೇಡ ಅಂದ್ಲಂತೆ. ವಾಯುನನ್ನು ಮಾಡ್ಕೋ, ಚಂಚಲೋ ಮಾತರಿಶ್ವ ಅಂತಂದಿದ್ದಾಳೆ. ವಾಯುನಲ್ಲಿ ಚಾಂಚಲ್ಯ ಇದೆ, ಚಂಚಲನಾದ ಪುರುಷನನ್ನು ವಿವಾಹ ಮಾಡಿಕೊಳ್ಬಾರ್ದು. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ದೋಷ ಇದೆ ಅಂತ ಹೇಳಿದಾಳೆ ಅಂತ ಹಿರಿಯರು ವ್ಯಾಖ್ಯಾನಿಸುವಾಗ ನಮಗೆ ಈ ವಿಷಯವನ್ನು ಹೇಳ್ತಾರೆ. ಪುರಾಣಗಳು ಮನುಷ್ಯರಿಗೆ ನಾನಾ ರೀತಿಯಾದ ತಿಳುವಳಿಕೆಗಳನ್ನು ಕೊಡ್ತದೆ. ಸ್ತ್ರೀಯರಿಗೊಂದು ರೀತಿ, ಪುರುಷರಿಗೆ ಮತ್ತೊಂದು. ಒಟ್ಟು ಪುರಾಣಗಳ ಉದ್ದೇಶ ಅವರವರ ಆತ್ಮದ ಉದ್ಧಾರ, ಅವರವರಿಗೆ ಆರ್ಥಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಸದೃಢತೆಯನ್ನು ತುಂಬುವುದೇ ಪುರಾಣಗಳ ಕೆಲಸ. ಎಂಥ ವ್ಯಕ್ತಿನೇ ಇರಲಿ, ಅಧರ್ಮ ಮಾಡೋನನ್ನು ಧಾರ್ಮಿಕನನ್ನು ಮಾಡೋ ಶಕ್ತಿ ಪುರಾಣಗಳಿಗಿದೆ. ಕಳ್ಳತನ ಬಿಡಿಸುವ ಶಕ್ತಿ ಪುರಾಣಗಳಿಗಿದೆ. ಕಾಮುಕನನ್ನು ಕಾಮದಿಂದ ದೂರ ಮಾಡುವ ಶಕ್ತಿ ಪುರಾಣಗಳಿಗಿದೆ. ಏನಿಲ್ಲ ಪುರಾಣಗಳ ಶಕ್ತಿ, ಏನಿಲ್ಲ ಪುರಾಣಗಳಿಗೆ ಶಕ್ತಿ. ಎಲ್ಲ ಥರದಿಂದಲೂ ಆತ್ಮನನ್ನು ಸ್ವಾಭಿಮಾನಿಯಾಗಿ, ತನ್ನ ಕಾಲ ಮೇಲೆ ತಾನು ನಿನ್ನೋ ಹಾಗೆ ಆತ್ಮನಿರ್ಭರನನ್ನಾಗಿ ಎಷ್ಟು ಬೇಕೋ ಅಷ್ಟು ಉಪಾಯಗಳನ್ನು ಸಲಹಿ ಅವನು ಹೇಗಿದ್ದಾನೋ ಹಾಗೆ ಅವನನ್ನು ಮೇಲೆತ್ತುವ ಶಕ್ತಿ ಪುರಾಣಗಳಿಗಿದೆ. ಹಾಗಾಗಿ ಲಕ್ಷ್ಮೀ ದೇವತೆಗಳ ದೋಷ ಎಣಿಸಿದ್ದು ಅನ್ನೋ ವಿಷಯವನ್ನು ನಾವು ನೀವು ಎಣಿಸ್ಲಿಕ್ಕೆ ಹೇಳಿದ್ಲು ಅಂತ ಭಾವಿಸಬಾರ್ದು ಅಂತ. ಅಲ್ಲಿ ಉಪದೇಶದ ಮಾತುಗಳು ಕೆಲವರಿಗೇನು ಅನ್ನಿಸ್ತದೆ, ಇಂದ್ರನ ಲಕ್ಷ್ಮಿ ಹೇಳಿದ್ಲಲ್ಲ ದೋಷ, ಬ್ರಹ್ಮನ ಅವನನ್ನು ಯಾರು ಹೇಳ್ತಾರೆ, ಲಕ್ಷ್ಮಿ ಹೇಳಿದ್ಲಲ್ಲ, ಲಕ್ಷ್ಮಿ ಹೇಳ್ಬೋದು, ನೀನು ಹೇಳಬಾರ್ದು ಅಂತಾರೆ. ಇದೇ ವ್ಯತ್ಯಾಸ. ಸಮಾಜದಲ್ಲಿ ಯಾರು ಯಾರಿಗೆ ಯಾವಾಗ ಹೇಳಿದರು ಅನ್ನೋದು ಬಹಳ ಮುಖ್ಯವಾದ ಅಂಶ. ಅದಕ್ಕೆ ಮಾರ್ಕ್ಸ್ ಜಾಸ್ತಿ ಇರ್ತದಲ್ವ ಪ್ರಶ್ನೆಗೆ. 1 ಮಾರ್ಕ್ ಕ್ವಶ್ಚನ್ ಬೇರೆ, ಸಂದರ್ಭ ಬಿಡಿಸ್ರಿ ಅಂತನ್ನೋ ಕ್ವಶ್ಚನಿಗೆ ಮಾರ್ಕ್ಸ್ ಜಾಸ್ತಿ ಯಾವಾಗಲೂ. ಹಾಗಾಗಿ ಲಕ್ಷ್ಮಿ ಹೇಳಿದ್ಲು ಅನ್ನೋ ಈ ಪುರಾಣದ ಪ್ರಸಂಗ
ಸಮಾಜದಲ್ಲಿ ದೇವತೆಗಳನ್ನು ಕೈ ಮಾಡಲಿಕ್ಕೆ ಹೇಳಿದ್ಲು ಅಂತ ಭಾವಿಸಬಾರ್ದು. ಲಕ್ಷ್ಮಿ ಹೇಳಿದ್ದು ಲಕ್ಷ್ಮಿಗೋಸ್ಕರ ಹೇಳಿದ್ಲು, ಅವಳು ಹೇಳ್ಬೋದು. ಅದು ಹೇಗೆ ಹೇಳ್ತೀರಿ? ಅದಕ್ಕೆ ವಾದರಾಜರಂತಾರೆ, ತನ್ನ ಮಕ್ಕಳ ಕುಂದ ತಾನೇ ಪೇಳಲು. ಬಹಳ ಅರ್ಥಗರ್ಭಿತವಾದ ಮಾತು. ಹೆತ್ತ ತಾಯಿ ತನ್ನ ಮಕ್ಕಳನ್ನು ದೂಷಿಸಿ ಬಡಿದು ಹೊಡೆದು ಅಳಿಸಿ ಮಾಡ್ತಾಳೆ ಅಂದರೆ ಅದು ಅವಳಿಗೆ ಶೋಭೆ. ಯಾಕೆ ಅಂದರೆ ನಗಿಸ್ಲಿಕ್ಕೂ ಅವಳಿಗೆ ಶಕ್ತಿ ಇದೆ, ಮತ್ತು ಹತ್ತಿರ ಕರೀಲಿಕ್ಕೆ ಅವಳಿಗಿದೆ ಅವಕಾಶ, ಅವ್ರಿಗೆ ಬೇಕಾದದ್ದನ್ನು ಕೊಡಲಿಕ್ಕೆ ಅವಕಾಶ ಇದೆ. ಅಳಿಸ್ಲಿಕ್ಕೂ ಅವಳೇ, ನಗಿಸ್ಲಿಕ್ಕೂ ಅವಳೇ. ನಾವ್ಯಾರೂ ಹಾಗಲ್ಲ, ನಾವು ನಗಿಸೋರು ಅಲ್ಲ, ಅಳಿಸೋರು ಬೇಕಂದ್ರೆ ಆಗಿರ್ಬೋದೋ ಏನೋ. ಅದಕ್ಕೆ ರಾಜರು ಸ್ಪಷ್ಟಪಡಿಸಿದರು, ತನ್ನ ಮಕ್ಕಳ ಕೊಂದ. ಭಾಗವತವನ್ನು ವ್ಯಾಖ್ಯಾನ ಮಾಡಿದರು. ತನ್ನ ಮಕ್ಕಳ ಬಗ್ಗೆ ತಾನು ಕುಂದುಕೊರತೆಗಳನ್ನು ಹೇಳಬಹುದು, ಆದರೆ ಲಕ್ಷ್ಮಿ ಹೇಳಲಿಕ್ಕೂ ಹಿಂದೇಟು ಹಾಕಿದ್ಲು ಅಂತಾರೆ ಒಂದರ್ಥದಲ್ಲಿ. ತನ್ನ ಮಕ್ಕಳ ಕುಂದ ತಾನೇ ಪೇಳಲು ಮುನ್ನದಿ ಮನ್ನದಿ, ಎರಡು ಪಾಠ ಇಟ್ಟುಕೊಂಡು ಮನ್ನದಿ ನಾಚಿ ಮಹಾಲಕ್ಷ್ಮಿ ಅಂತಂತಾರೆ. ಎಷ್ಟೇ ಆಗಲಿ ತನ್ನ ಮಕ್ಕಳು ತನಗೆ ಯಾವತ್ತಿದ್ರೂ ಮುದ್ದೆ. ಹೇಗೇ ಇರಲಿ, ಕಪ್ಪಿರಲಿ, ಸೊಟ್ಟಿರಲಿ, ದಪ್ಪಿರಲಿ, ದಡ್ಡ ಇರಲಿ, ಬುದ್ಧಿವಂತನಿರಲಿ, ತನ್ನ ಮಕ್ಕಳು ತನ್ನವರೇ ಎಷ್ಟೇ ಆಗಲಿ. ಆ ಶಬ್ದ ಅಷ್ಟು ಸೂಕ್ಷ್ಮ ಆಡಿದ್ದಾರೆ ವಾದರಾಜರು. ತನ್ನ ಮಕ್ಕಳು, ದೇವತೆಗಳೆಲ್ಲ ತನ್ನ ಮಕ್ಕಳು ಅಂತಂದಿದ್ದಾಳೆ. ಅಹಂ ರುದ್ರೇಭಿರ್ವಸುಭಿಶ್ಚರಾಮ್ಯಹಮಾದಿತ್ಯೈರ್ತ ವಿಶ್ವದೇವೈಃ ಯಂ ಕಾಮಯೇ ತಂತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾ. ಹೀಗಾಗಿ ಭಾಗವತದ ಈ ಪ್ರಸಂಗ ಅರ್ಥೈಸಿಕೊಳ್ಳುವಾಗ ತನ್ನ ಮಕ್ಕಳ ಬಗ್ಗೆ ತಾನು ಹೇಳಿದ ಉದ್ದೇಶ ಏನು ಅಂತ ಸರಿಯಾಗಿ ಅರ್ಥೈಸ್ಕೊಳ್ಳಿ. ಸಮಾಜ ಕುಂದುಕೊರತೆಗಳನ್ನು ಹೇಳಿದ ಲಕ್ಷ್ಮೀ ಅಂತ ಅವಳನ್ನು ಹೇಳೋದಲ್ಲ, ಇವರಲ್ಲಿರೋ ದೋಷಗಳ್ಯಾವುದು ನಿಮ್ಮೆಲ್ಲರನ್ನು ಸೃಷ್ಟಿ ಮಾಡಿರುವ ನಿಮ್ಮ ತಂದೆಯಲ್ಲಿ ಇಲ್ಲ ಅಂತ ಹೇಳಬೇಕಾಗಿತ್ತಂತೆ. ಅದಕ್ಕೆ ಈ ದೋಷ ಹೇಳೋದು ಅನಿವಾರ್ಯ ಆಯಿತು. ಲೋಕದಲ್ಲಿ ಅದು ಇಲ್ಲಿಲ್ಲ ಅನ್ನಬೇಕಾದ್ರೆ ಅದರ ಪರಿಚಯ ಇರಬೇಕಲ್ಲ. ಯಾವುದನ್ನು ನಿಷೇಧ ಮಾಡ್ತೇವೆ ಅದು ಮೊದಲು ಪರಿಚಯ ಇದ್ದರೆ ಅಷ್ಟೇ ಅದನ್ನು ಇಲ್ಲಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿಷೇಧ ಮಾಡಲಿಕ್ಕೆ ಪ್ರಸಕ್ತಿಯನ್ನು ಮಾಡಿಕೊಳ್ಬೇಕಿತ್ತು. ಅದಕ್ಕೆ ದೇವತೆಗಳನ್ನು ತಂದದ್ದೇ ಹೊರತು ನಾವು ನೀವು ದೇವತೆಗಳಲ್ಲಿ ದೋಷ ಇದೆ ಅಂತ ದೂರಲಿಕ್ಕೆ ದೇವತೆಗಳನ್ನು ತಂದದ್ದಲ್ಲ. ಹೀಗೆ ಸಾರಭಾಗವನ್ನು ಭಾಗವತದಲ್ಲಿದ್ದದನ್ನು ಅರ್ಥೈಸಿಕೊಳ್ಳಿ. ಇದರಿಂದ ಏನಾಯಿತು? ಜಗತ್ತಿಗೆ ಪರಿಚಯಿಸಬೇಕಾದ ಜವಾಬ್ದಾರಿ ತಂದೆಯನ್ನು, ತಾಯಿದಾಗಿರ್ತದಂತೆ. ಹುಟ್ಟಿದ ಮಕ್ಕಳಿಗೆ ಅಮ್ಮ ಅಂತ ಕರಿ ಅಂತ ಹೇಳ್ಕೊಡೋದಕ್ಕಿಂತ ಇವನನ್ನು ತೋರಿಸಿ ಇವನ ಅಪ್ಪ ಅಂತ ಕರಿ ಅಂತ ಹೇಳ್ಕೊಡೋ ಜವಾಬ್ದಾರಿ ಬಹಳ ಇರ್ತದೆ. ಕರಳಿನ ಸಂಬಂಧದಿಂದ ಅಮ್ಮ ಅಂತ ಅದು ಕರೆದೇ ಕರೀತದೆ ತಮ್ಮಮ್ಮನನ್ನದು, ಆದರೆ ಅಪ್ಪನನ್ನು ಮಾತ್ರ ಪರಿಚಯಿಸಿದರೆ ಕರೀತಾಳೆ. ಇದೇ ವಿಚಿತ್ರ ಸೈನ್ಸು. ಅದಕ್ಕೆ ಲಕ್ಷ್ಮಿ ತನ್ನನ್ನು ಪರಿಚಯಿಸಲಿಲ್ಲ, ಮಕ್ಕಳಿಗೆಲ್ಲ ತಮ್ಮ ಅಪ್ಪನನ್ನು ಪರಿಚಯಿಸಿದ್ಲು ಅಂತ ಅರ್ಥ. ಯಾರು ನಿಮ್ಮೆಲ್ಲರ ಅಪ್ಪ? ಸೃಷ್ಟಿ ಮಾಡಿದವನು, ಯಾವ ದೋಷಗಳೂ ಇಲ್ಲದೇ ಇದ್ದ ನಾರಾಯಣನೇ ನಿಮ್ಮಪ್ಪ ಅಂತ ಪರಿಚಯಿಸಿದ್ಲಂತ. ಹೀಗೆ ನಿರ್ದೋಷನಾದ ನಾರಾಯಣನನ್ನು ಎಲ್ಲ ತನ್ನ ಮಕ್ಕಳಿಗೆ ಸ್ಫುಟವಾಗಿ ಪರಿಚಯಿಸುವ ನಿಮಿತ್ತ ತನ್ನ ಸ್ವಯಂವರದ ನೆಪ ಮಾಡಿಕೊಂಡು ವಿವಾಹ ಮಾಡಿಕೊಂಡಂತೆ ನಾಟಕ ಮಾಡಿದ್ದಾಳೆ. ಇದು ಲಕ್ಷ್ಮೀ ಕಲ್ಯಾಣದ ಸಾರ ಅಂತ ಭಾವಿಸಬೇಕು. ಕೈಯಲ್ಲಿದ್ದ ಹಾರ ಭಗವಂತನ ಕೊರಳಿಗೆ ಹಾಕಿ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ ವಿಮರ್ಶೆ ಮಾಡಿ ಕೇವಲ ಗುಣಗಳು ಇದ್ದು ಲವಲೇಶ ದೋಷಗಳಿಲ್ಲದೇ ಇರುವ ನಾರಾಯಣನೇ ಅಜಿತ, ಅವನ ಕೊರಳಿಗೆ ಈ ಹಾರ ಯೋಗ್ಯವಾಗಿದೆ ಅಂತ ಹಾಕಿದ್ದಾಳೆ. ಇದು ಲಕ್ಷ್ಮೀ ಸ್ವಯಂವರ. ವರುಣ ಎಂಥ ಭಾಗ್ಯ, ಎಷ್ಟು ಪುಣ್ಯ ಮಾಡಿದ್ದಾನೆ ವರುಣ, ಅವನಿಗೆ ಅನುಗ್ರಹಿಸಿದ ಅಂತನ್ನೋ ಚರಿತ್ರೆ ಭಾಗವತದಲ್ಲಿ ಬರ್ತದೆ. ಯಾರು ಲಕ್ಷ್ಮೀ ಕಲ್ಯಾಣವನ್ನು ಶ್ರವಣ ಮಾಡ್ತಾರೆ ಅವರ ಮನೆಯಲ್ಲಿ ಕಲ್ಯಾಣ ನಡೀತದಂತೆ. ರಮಾನಾರಾಯಣರ ಕಲ್ಯಾಣ ಅಂದರೆ ಅವರು ನಿತ್ಯ ನೂತನ ದಂಪತಿಗಳು, ಅವರಿಗೆ ಹಿಂದೆ ಕಲ್ಯಾಣ ಅಂತಿಲ್ಲ. ಹಾಗಾಗಿ ತಿರುಪತಿ ತಿರುಮಲದಲ್ಲಿ ನಿತ್ಯ ಕಲ್ಯಾಣ, ಕಲ್ಯಾಣ ಘಟ್ಟ ಅಂಥೇಳೇ ಇದೆ. ಒಂದು ದಿನವೂ ಅವರಿಗೆ ಕಲ್ಯಾಣ ಇಲ್ಲದ ದಿನವೇ ಇಲ್ಲ. ಏಕಾದಶಿ ಅವರಿಗಿಲ್ಲ, ನಮಗಿದೆ ಅಷ್ಟೇ.
ಅರ್ಥ ಮಾಡ್ಕೊಳ್ಬೇಕು ಈ ಸಂಗತಿಗಳನ್ನು. ಮನುಷ್ಯ ವಿಧಿಗೆ ಬದ್ಧರವರಲ್ಲ, ಚೌಕಟ್ಟಿಗೆ ಬದ್ಧರಾಗಬೇಕಿಲ್ಲ. ಸಮಾಜದ ಏಳಿಗೆ, ತನ್ನ ಭಕ್ತರ ಮೇಲೆ ಮಾಡುವ ಕರುಣೆ, ಭಗವಂತ ನಿತ್ಯ ತಾನು ಕಲ್ಯಾಣ ಮಾಡಿಸ್ಕೊಂಡು ಭಕ್ತರ ಕಣ್ಣಿಗೆಲ್ಲ ಹಬ್ಬನಾಗಿ ಭಕ್ತರ ಮನೆಗಳಲ್ಲಿ ಯಾವಾಗಲೂ ಹಬ್ಬ ಇರಲಿ ಅಂತ ಅಪೇಕ್ಷೆ ಪಡ್ತಾನಂತ. ಅದಕ್ಕೆ ರಾಜರು ಒಂದೇ ಮಾತು ಹೇಳಿದರು, ಹೇ ಲಕ್ಷ್ಮೀ, ನಿನ್ನ ಕಲ್ಯಾಣದ ಈ ಕಥೆಯನ್ನು ಕೇಳಿದಾಗ ವಧೂವರರು ಅಂತಾಗಿ ದಂಪತಿಗಳಾಗಿ ಮನೆಗಳಲ್ಲಿ ಒಳ್ಳೆಯ ಬಟ್ಟೆ ಸಮೃದ್ಧಿ ಅವರಿಗೆ ಕೊಡೋದು ನೀನೇ, ಉಂಬೂದಕಿಯಲ್ಲಿ ವಧೂವರರಿಗೆ ಅಂತಾರೆ. ಪಕ್ಷಿವಾಹನ ಚರಣ ಭಗವಂತನನ್ನು ಸ್ತೋತ್ರ ಮಾಡುವಾಗ ಉಂಬೂದಕಿಯಲ್ಲಿ ವಧೂವರರಿಗೆ, ಈ ನೂತನ ವಧೂವರರಿಗೆ ನೀನಲ್ವೇ ಉಂಬುದಕ್ಕೆ ಕೊಡೋದು, ಉಣ್ಲಿಕ್ಕೆ ವಸನ ಅಶನ ಎಲ್ಲ ಕೊಡೋಳು ಅವಳೇ. ಅವಳ ಚರಿತ್ರೆಯನ್ನು ಹೀಗೆ ಅನುಸಂಧಾನ ಮಾಡಿಸ್ತದೆ ಭಾಗವತ. ಇದಾದ ಮೇಲೆ ಮುಂದಿನ ಮನ್ವಂತರ ಚಾಕ್ಷುಷ ಆದಮೇಲೆ ವೈವಸ್ವತ ಅಂತ ಮನ್ವಂತರ. ಆ ಮನ್ವಂತರದಲ್ಲಿ ನಡೆದ ಕಥೆಯನ್ನು ಹೇಳ್ತಾರೆ. ಇದೇ ಮನ್ವಂತರದಲ್ಲಿ ವಿವಾಹ ಆದಮೇಲೆ ಭಗವಂತ ದೇವತೆಗಳಿಗೆಲ್ಲ ಕಲ್ಯಾಣದ ನಿಮಿತ್ತ ಒಂದೊಳ್ಳೆ ಊಟ ಹಾಕಿಸ್ಬೇಕಲ್ಲ, ಔತಣ ಅಂತಾರೆ. ಭೋಜನಕ್ಕೆ ಹಾಕಿಸದೇ ಇದ್ದರೆ ಕಲ್ಯಾಣ ಆಗ್ತದ? ಸಿಹಿ ತಿನಿಸುಗಳು ತಿಂಡಿ ಎಲ್ಲ ಭೋಜನಕ್ಕೆ ಹಾಕಿಸ್ಬೇಕು ಕಲ್ಯಾಣ ಆದಾಗ. ಹಾಗಾಗಿ ಭಗವಂತ ದೇವತೆಗಳೆಲ್ಲ ತನ್ನ ವಿವಾಹದಲ್ಲಿ ಪಾಲ್ಗೊಂಡಿದ್ದಾರೆ, ಕಷ್ಟಪಟ್ಟು ಮಥನ ಮಾಡಿದ್ದಾರೆ ಅಂತ ಹೇಳೇನೆ ತಾನೇ ಧನ್ವಂತರಿ ರೂಪ ತಾಳಿ ಅಮೃತ ತನ್ನಂತೆ ಮೇಲೆ. ಯಾಕೆ ಅಂದರೆ ದೇವತೆಗಳಿಗೆ ವಿವಾಹದ ಔತಣಕ್ಕೆ ಹಾಕಬೇಕು ಅಂತ. ಇದನ್ನು ವಾದರಾಜರು ಸ್ಪಷ್ಟ ಅನುಸಂಧಾನ ಮಾಡಿಸ್ತಾರೆ. ಆಮೇಲೆ ಮೋಹಿನಿ ಆದ, ಅಸುರರ ಕೈಯಲ್ಲಿದ್ದ ಅಮೃತದ ಕಲಶ ಅವರನ್ನು ಮೋಹಗೊಳಿಸಿ ಕಸುದು ತಾನೇ ಅಮೃತವನ್ನು ದೇವತೆಗಳಿಗೆಲ್ಲ ಉಣಿಸಿದ. ಅಜರರಾದರು ಅಮರರಾದರು ದೇವತೆಗಳು ಅನ್ನುವ ಅಂಶ ಭಾಗವತದಲ್ಲಿ ಬರ್ತದೆ. ದೇವತೆಗಳು ಅಜರಾಮರರಾದ ಈ ಚರಿತ್ರೆ ಕೇಳಿದರೆ ನಾವು ಅಜರಾಮರರಾಗಲಿಕ್ಕೆ ಅವಕಾಶ ಇದೆ ಅಂತ. ದೇವತೆಗಳ ಪಾನ ಮಾಡಿದ ಅಮೃತ, ಅವರ ಊಟ, ಅದು ದೇವಲೋಕದಲ್ಲೇ ಇದೆ, ಭೂಮಿಗೆ ಇಳಿಲಿಲ್ಲ. ಮನುಷ್ಯರ ಬೇಸರ ದೇವರು ತಡಿಲಿಕ್ಕಾಗಲಿಲ್ಲ. ಅರೆ, ನಮಗಿಷ್ಟು ಅಮೃತ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ. ದೇವತೆಗಳನ್ನು ಮಾತ್ರ ಅಮರರನ್ನು ಮಾಡಿದ. ಅದಕ್ಕೆ ವೇದವ್ಯಾಸ ರೂಪನಾಗಿ ಭಾಗವತ ಅನ್ನೋ ಅಮೃತವನ್ನು ಬರೀ ದೇವಲೋಕದವರು ಅಜರಾಮರರಾಗೋದು ಬೇಡ, ಮನುಷ್ಯರು ಆಗಲಿ ಅಂತ ಇಲ್ಲಿಗೆ ಕೊಟ್ಟಿದ್ದಾನೆ. ಯಾರು ಭಾಗವತ ಅಮೃತವನ್ನು ಪಾನ ಮಾಡ್ತಾರೆ, ಮನುಷ್ಯ ಲೋಕದಲ್ಲೇ ಇದ್ದರೂ ಅವರು ಅಜರಾಮರರಾಗ್ತಾರೆ, ಸ್ಥಿತಪ್ರಜ್ಞರಾಗ್ತಾರೆ, ಒಳ್ಳೆಯ ಭಗವಂತನ ಧ್ಯಾನ ತತ್ಪರರಾಗ್ತಾರೆ, ವಿಷಯನಿಷ್ಠರಾಗ್ತಾರೆ, ಧರ್ಮನಿಷ್ಠರಾಗ್ತಾರೆ. ಹಾಗಾಗಿ ಭಾಗವತ ಅಮೃತ ನಿತ್ಯ ನೂತನವಾದ, ದೇವತೆಗಳಿಗೂ ಮನುಷ್ಯರಿಗೂ ಲಭ್ಯವಾಗುವ ಅಮೃತ. ಸಮುದ್ರ ಮಥನದಲ್ಲಿ ಬಂದ ಅಮೃತ ಅದು ದೇವಲೋಕಕ್ಕೆ ಮಾತ್ರ ಮೀಸಲು. ವ್ಯಾಸರ ಹೃದಯ ಕಡಲನ್ನು ಮಥಿಸಿದಾಗ ಬಂದ ಭಾಗವತ ಅಮೃತ ಮನುಷ್ಯರಿಗೂ ಮೀಸಲು ಅನ್ನೋ ಅಂಶವನ್ನು ಹಿರಿಯರು ಅನುಸಂಧಾನ ಮಾಡಿಸ್ತಾರೆ. ಈ ಅಮೃತದ ಪಾನ ಭೂಲೋಕದ ಸುರರಿಗೆ ಭೂಸುರರನ್ನಾಗಿ ಮಾಡುತ್ತದೆ. ಈ ಕಥೆಯ ಸಾರ ಏನು? ಏವಂ ಸುರಾಸುರಗಣಾ ಸಮದೇಶಕಾಲ ಹೇತ್ವರ್ಥಯೋಗ ಮತಯೋಪಿ ಫಲೇ ವಿಕಲ್ಪಾಃ ತತ್ರಾಮೃತಂ ಸುರಗಣಾಃ ಫಲಮಂಜಸಾಪುಃ ಯತ್ಪಾದ ಪಂಕಜರಜಶ್ರಯಣಾತ್ ನ ದೈತ್ಯಾಃ. ಸುರಾಸುರಗಣಾಃ, ದೇವಾಸುರರು ಸೇರಿ ಒಂದೇ ದೇಶ ಒಂದೇ ಕಾಲದಲ್ಲಿ ಒಂದೇ ಕಾರ್ಯವನ್ನು ಮಾಡಿದ್ದಾರೆ. ಮಾಡಿದರೂ ಫಲ ಮಾತ್ರ ದೇವತೆಗಳಿಗೆ ಸಿಕ್ತು. ಅಮೃತ ಫಲ ಅಮೃತ ದೇವತೆಗಳಿಗೆ ಮಾತ್ರ ಸಿಕ್ತು, ಅಸುರರಿಗೆ ಸಿಗಲಿಲ್ಲ. ಕಷ್ಟಪಟ್ಟು ಇಷ್ಟು ಮಾಡಿದರೂ ಅಸುರರಿಗೆ ಯಾಕೆ ಸಿಗಲಿಲ್ಲ ಅಂತ ಪ್ರಶ್ನೆ. ಒಂದೇ ದೇಶ ಒಂದೇ ಕಾಲದಲ್ಲಿ ಮಾಡಿದರೂ, ಒಟ್ಟು ಸೇರಿ ಮಾಡಿದರೂ ಒಬ್ಬರಿಗೆ ಫಲ ಸಿಕ್ಕು ಮತ್ತೊಂದು ವರ್ಗಕ್ಕೆ ಫಲ ಸಿಗದೇ ಇದ್ದರೆ ಕಾರಣ ಹುಡುಕಬೇಕಲ್ಲ. ಶುಕಮುನಿಗಳು ಹೇಳ್ತಾರೆ, ಯತ್ಪಾದ ಪಂಕಜರಜಶ್ರಯಣಾತ್. ಆ ದೇವತೆಗಳು ಮಾಡುವ ಕರ್ಮ ದೇವರ ಪಾದಾವಲಂಬಿಗಳಾಗಿ ಮಾಡಿದ್ದಾರೆ. ಅದು ದೇವರನ್ನು ನಂಬಿ ಅವನನ್ನು ಆಶ್ರಯಿಸಿ ಮಾಡಿದ್ದಾರೆ ದೇವತೆಗಳು. ಫಲದ ಆಶೆಯಿಂದ ಮಾಡಲಿಲ್ಲ. ಅಸುರರಿಗೆ ಹಾದಿರಲಿಲ್ಲ.
ನಾವೇ ಮಥನ ಮಾಡಿದ್ದೇವೆ, ನಮ್ಮದೇ ಪ್ರಯಾಸ, ನಮ್ಮದೇ ಪ್ರಯತ್ನ, ನಮಗೇ ಫಲ ಸಿಗಬೇಕು ಅಂತ. ಈ ಅಹಂಭಾವ, ಈ ಫಲದ ಆಸೆ, ಇದೆಲ್ಲ ಅವರಿಗೆ ಫಲ ಹತ್ತಿರ ಕೈ ತನಕ ಬಂದರೂ ಬಾಯಿಗೆ ಬೀಳದೇ ಇರೋ ಹಾಗೆ ಮಾಡ್ತಂತೆ. ಪ್ರಯಾಸ ಮಾತ್ರ ಅವರಿಗೆ ಸಿಕ್ತು, ಫಲ ಸಿಗಲಿಲ್ಲ. ಬಹಳ ಜನ ಕೇಳ್ತಿರ್ತಾರೆ, ಬಹಳ ಕಷ್ಟಪಡ್ತಿದ್ದೇವೆ ಆಚಾರ್ಯ, ಫಲ ಸಿಗಬೇಕಷ್ಟೇ. ಬಹಳ ಕಷ್ಟಪಡ್ತಿದ್ದೇವೆ, ಫಲ ಸಿಗಬೇಕು. ಎಷ್ಟೋ ಸಮಯದಲ್ಲಿ ಕಿವಿಯಿಂದ ಕೇಳ್ತೀವಿ, ಫಲ ಯಾಕೆ ಸಿಗಲಿಲ್ಲ? ಒಂದೇ ಮಾತು ದೇವರು ಹೇಳಿದ್ದು, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಮನುಷ್ಯ ತನ್ನ ಅರ್ಹತೆಯನ್ನು ಅರಿತು ಫಲದ ಆಸೆಗೆ ಹೋಗದೆ ಭಗವಂತನ ಪೂಜಾ ಅಂತ ಕರ್ತವ್ಯ ಮಾಡಿದರೆ ಅವನ ಬಳಿಗೆ ಬಂದು ಮೋಹಿನಿಯಾಗಿ ಅಮೃತವನ್ನು ಬಾಯಲ್ಲೇ ಹಾಕಿ ಕುಡಿಸ್ತಾನಂತ. ಇದು ದೇವತೆಗಳಿಗೆ ಮಾಡಿದ. ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಯಾವ್ಯಾವುದು ಸಿಗಬೇಕೋ ಅದನ್ನು ಕೊಡಿಸ್ಲಿಕ್ಕೆ ಇರೋದೇ ಭಗವಂತ. ಪ್ರಯಾಸ ಪಡಬೇಕಿಲ್ಲ ಆ ವಿಷಯದಲ್ಲಿ. ಆದರೆ ನಾವೇ ಅದರ ಆಸೆಗೇ ಮಾಡ್ತೇವೆ ಕರ್ತವ್ಯ ಅಂದರೆ, ಫಲದ ಆಸೆಗೆ ಮಾಡಿದರೆ ಕೈ ತನಕ ಬಂದದ್ದನ್ನು ಕಸ್ಕೊಂಡು ಹೋಗ್ತಾನೆ ಮೋಹಿನಿಯಾಗಿ. ಈ ರಹಸ್ಯ ಅರ್ಥ ಮಾಡಿಸಿದ ಭಗವದ್ಗೀತೆಯಲ್ಲಿ ಹೇಳಿರೋ ತತ್ವ. ನಾವು ನಮ್ಮ ಕರ್ತವ್ಯ ಪರರಾಗಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ತಿಳಿದು ಮಾಡಬೇಕು, ಫಲದ ಆಸೆಯನ್ನು ಬಿಟ್ಟು ಮಾಡಬೇಕು. ನಾನೇ ಮಾಡ್ತೇನೆ ಅನ್ನೋ ಅಹಂಕಾರವನ್ನು ಮೊದಲು ದೂರ ಸರಿಸಬೇಕು. ಒಳಗಿದ್ದು ದೇವರು ನನ್ನಿಂದ ಮಾಡಿಸ್ತಾನೆ ಅನ್ನೋ ಭಾವ ತಾಳಬೇಕು. ಆಗ ನಮಗೆ ಉತ್ತಮ ಫಲ ನಾವು ಬಯಸದಿದ್ದರೂ ನಮ್ಮ ಹಿಂದೆ ಬರ್ತದೆ ಅನ್ನೋ ಸಂದೇಶ ದೇವತೆಗಳಿಗೆ ಅಮೃತ ಫಲ ಸಿಕ್ಕದ್ದನ್ನು ಹೇಳಿ ವ್ಯಾಖ್ಯಾನ ಮಾಡ್ತಾರೆ. 7ನೇ ಮನ್ವಂತರ ವೈವಸ್ವತ. ವೈವಸ್ವತ ಮನ್ವಂತರ ಈಗ ನಡೀತಾ ಇರೋದು. ಸಂಕಲ್ಪದಲ್ಲಿ ಹೇಳ್ತೇವೆ, ವೈವಸ್ವತ ಮನ್ವಂತರೇ ಭರತಖಂಡೇ ಭರತವರ್ಷೇ ಜಂಬೂದ್ವೀಪೆ ದಂಡಕಾರಣ್ಯೇ. ಸಂಕಲ್ಪದಲ್ಲಿ ಹೇಳೋದು ನೆನಪಿದೆ. ಈಗ ನಡೀತಿರೋ ಈ 7ನೇ ಮನ್ವಂತರದ 28ನೇ ಕಲಿಯುಗದಲ್ಲಿ ನಾವೆಲ್ಲ ಇದ್ದೇವೆ. ಇದೇ ಮನ್ವಂತರದಲ್ಲೇ ಭಗವಂತ ಕಶ್ಯಪ ಅದಿತಿಯರನ್ನು ನಿಮಿತ್ತ ಮಾಡಿ ವಾಮನನಾಗಿ ಅವತರಿಸಿದ ಅಂತದೆ ಭಾಗವತ. ಅದಿತಿ ಪಯೋವ್ರತವನ್ನು ಆಚರಣೆ ಮಾಡ್ತಾಳೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತಿತಿಯಿಂದ ಪಯೋವ್ರತವನ್ನು ಮಾಡಿದ್ಲು. ಆ ವ್ರತದ ಪ್ರಭಾವದಿಂದ ದೇವರೇ ಅವತಾರ ಮಾಡಿದ ವಿಷ್ಣು. ಅವಳಿಗೆ ಇಂದ್ರನಿಗೊಬ್ಬ ರಕ್ಷಕ ಬೇಕು ಅಂತ ಅಪೇಕ್ಷೆ. ಇಂದ್ರ ರಕ್ಷಕ ಅಂತ. ಇಂದ್ರ ಯಾವಾಗಲೂ ಅಸುರರ ದಾಳಿಗೆ ಅವರ ಜೊತೆಯಲ್ಲಿ ಯುದ್ಧ ಮಾಡೋದಕ್ಕೆ ಹೋಗಬೇಕಿತ್ತು, ದುರ್ಬಲನಾಗ್ತಿದ್ದ. ಮಗನಿಗೊಬ್ಬ ರಕ್ಷಕನಿರಲಿ ಅಂತ ವಿಷ್ಣು ನನ್ನ ಮಗನನ್ನಾಗಿ ಪಡೆದ್ಲಂತ. ಆಗ ಆಡಳಿತ ಅಸುರರಲ್ಲಿ ಬಲಿಚಕ್ರವರ್ತಿ ಮಾಡ್ತಾ ಇದ್ದ. ಬಲಿ ಅಂದರೆ ಪ್ರಹ್ಲಾದನ ಮೊಮ್ಮಗ. ಪ್ರಹ್ಲಾದರಾಜರ ಮಗ ವಿರೋಚನ. ವಿರೋಚನನ ಮಗನೇ ಬಲಿ. ಅವನು ಆಡಳಿತ ನಡೆಸ್ತಾ ಇದ್ದ ಅಸುರರ ಮಧ್ಯದಲ್ಲಿ. ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಗುರುಗಳು. ಯಾಗ ಮಾಡಿಸಿ ಅಗ್ನಿಕುಂಡದಿಂದ ಒಂದು ರಥ ಬರೋ ಹಾಗೆ ಮಾಡಿದ್ರಂತೆ ಶುಕ್ರರು. ಶಿಷ್ಯನ ಮೇಲಿರೋ ಕರುಣೆ, ಶಿಷ್ಯನ ಮೇಲೆ ಅಷ್ಟು ಕರುಣೆ. ಆ ರಥ ಏರಿ ಬಲಿಚಕ್ರವರ್ತಿ ದಿಗ್ವಿಜಯ ಮಾಡಿದ. ಎಲ್ಲ ದೇವತೆಗಳನ್ನು, ಮನುಷ್ಯ ಲೋಕದಲ್ಲಿದ್ದ ರಾಜ ಚಕ್ರವರ್ತಿಗಳನ್ನು ಸೋಲಿಸಿ ಇಡೀ ಜಗತ್ತು ನಂದಾಗಬೇಕು ಅಂತ ಹೊರಟಿದ್ದ. ಬಹಳ ದೊಡ್ಡ ಯಾಗ. ವಾಮನನಾಗಿ ವಿಷ್ಣು ಕಶ್ಯಪರ ಮನೆಯಲ್ಲಿ ಅವತರಿಸಿ ಲೋಕ ವಿಡಂಬನೆಗಾಗಿ ಉಪನಯನ ಅಂತ ಮಾಡಿಸ್ಕೊಂಡ. ಬ್ರಹ್ಮಚಾರಿಯ ವೇಷ. ಶಿಖ ಬಿಟ್ಟಿದ್ದಾನೆ. ಥಳ ಇದ್ದಾನಂತೆ. ಕೋಟಿ ಚಂದ್ರರ ಲಾವಣ್ಯ ವಾಮನನ ಮುಖದಲ್ಲಿ ಹೊಳಿತಿತ್ತಂತೆ. ಕೋಟಿ ಚಂದ್ರು, ಒಬ್ಬ ಚಂದ್ರನೇ ಹೇಗಿದ್ದಾನೆ, ಇನ್ನು ಕೋಟಿ ಚಂದ್ರರ ಲಾವಣ್ಯ. ಯಜ್ಞೋಪವೀತ ಧರಿಸಿದ್ದಾನೆ. ತಾಯಿ ಅದಿತಿ ಹಾಕಿದ ಕೌಪಿನ ಉಡುದಾರ ಕಟ್ಟಿದ್ದಾನೆ. ಕೈಯಲ್ಲಿ ದಂಡ, ಛತ್ರಿ, ಕಮಂಡಲು, ಕೃಷ್ಣಾಜಿನ, ಬಾಯಿ ತುಂಬ ವೇದ ಮಂತ್ರಗಳು. ನಡೆದುಕೊಂಡು ಭೂಮಿ ಮೇಲೆ ಒಂದೊಂದು ಹೆಜ್ಜೆ ಹಾಕ್ತಾ ವಾಮನನ ಮನೆ ಕಡೆಗೆ ಸಾಗಿದ. ಕಶ್ಯಪರ ಮನೆಯಿಂದ ಎಲ್ಲ ದೇವತೆಗಳಿಗೆ ಕುತೂಹಲ, ಏನು ಮಾಡ್ತಾನೋ ಏನೋ ಅವನು, ಯಾರಿಗೆ ಹೇಳಿಲ್ಲ ಏನು ಮಾಡ್ತಾನೆ ಅಂತ. ಸಾಮಾನ್ಯ ಒಟ್ಟು ಮನೆಯಲ್ಲಿ ಹುಟ್ಟಿದ ಮಕ್ಕಳನ್ನು 7-8 ವರ್ಷಕ್ಕೆ ಉಪನಯನ ಮಾಡಿದರೆ ಆ ಮುದ್ದಾದ ಮುಖ,
ದಷ್ಟಪುಷ್ಟರಾಗಿರ್ತಾರೆ. ಕೌಪಿನ ಹಾಕಿ ಕೈಯಲ್ಲೊಂದು ದಂಡ ಕೊಟ್ಟು ಬಾಯಲ್ಲಿ ಒಂದು 4 ಮಂತ್ರ ಹೇಳಿಕೊಟ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಮಕ್ಕಳೇ ಹೀಗಿರ್ತಾರೆ ಅಂದರೆ ಇನ್ನು ವಾಮನ ಹೇಗಿರಬೇಡ. ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲ ಸಮಾನಾತ್ಮ ಮೌಂಜಿ ಗುಣಕೌ ಪೀನಾಚ್ಚ ಸೂತ್ರಪದಯಾನಾಥ ಪತ್ರಪದ ಕಾನಮ್ಯ ದಂಡವರಭೃತ್ ಧ್ಯಾನಾರ್ಹ ವಾಮನತನೋ ನಾಥ ಪಾಹಿ ಯಜಮಾನಾ ಸುರೇಶ ವಸುಧಾ ಆದಾನಾಯ ಯಾಚನಿಕಲೀನಾರ್ಥ ವಾಗ್ವಶಿತ ನಾನಾ ಸದಸ್ಯದನುಜ. ಇದು ವಾಮನನ ಅವತಾರದ ಮಹಿಮೆ. ಧ್ಯಾನಾರ್ಹ ವಾಮನ, ಎಲ್ಲರೂ ಧ್ಯಾನ ಮಾಡಲಿಕ್ಕೆ ಅರ್ಹನಾದ ಭಗವಂತನ ರೂಪ ಅಂತ. ಎಲ್ಲರೂ ಧ್ಯಾನ ಮಾಡ್ಬೋದು. ಭಕ್ತರ ಮನಸ್ಸು ಎಷ್ಟು ಅಣುವಾದರೂ ವಾಮನನ ರೂಪ ಅಷ್ಟು ಅಣುವಾದ ಮನಸ್ಸಿನಲ್ಲಿ ಹಿಡಿಸ್ತದಂತೆ. ನೃಸಿಂಹನನ್ನು ಧ್ಯಾನ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಕೂರ್ಮ ವರಾಹನನ್ನು ಧ್ಯಾನ ಮಾಡೋದು ಕಠಿಣ ಅನಿಸ್ಬೋದು. ವಾಮನ ಹಾಗಲ್ಲ ಅಂದರು ವಾದರಾಜರು. ಧ್ಯಾನಾರ್ಹ ವಾಮನ ತನೋ ನಾಥ ಪಾಹಿ ಯಜ ಮಾನಾ ಸುರೇಶ ವಸುಧಾ ಆದಾನಾಯ ಯಾಚನಿಕಲೀನಾರ್ಥ ವಾಗ್ವಶಿತ ನಾನಾ ಸದಸ್ಯದನುಜ. ವಾಮನ ನಡೆದು ಬಂದ. ಬಲಿಚಕ್ರವರ್ತಿಯ ಯಾಗ ಮಂಟಪದ ಋತ್ವಿಜರು ಎದ್ದು ನಿಂತು, ಬಲಿ ಆ ಬಂದ ಬ್ರಹ್ಮಚಾರಿ ಸೂರ್ಯನೋ ಸನತ್ಕುಮಾರನೋ ಅಥವಾ ಬೆಂಕಿ ಅಗ್ನಿನೋ ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಮೊದಲು ಅವನಿಗೆ ದಾನ ಕೊಟ್ಟು ಕಳಿಸ್ಬಿಡು, ಆಮೇಲೆ ಯಾಗ ಮುಂದುವರಿಸೋಣ ಅಂತಂದ್ರಂತೆ. ಅವನು ಬಂದದ್ದೇ ತಡ. ಸ್ವಾಗತಂ ವೋ ಮಹಾಭಾಗ ಬ್ರಹ್ಮನ್ ಕಿಂ ಕರವಾಣ್ಯಹಂ. ಸ್ವಾಗತ ಕೋರಿದ, ಆಸನ ಕೊಟ್ಟ, ಪಾದಕ್ಕೆ ನೀರು ಹಾಕಿದ, ವಿಂಧ್ಯಾವಳಿಯನ್ನು ಕರೆಸಿ ಕೈಯಲ್ಲಿ ಬಂಗಾರದ ಕಲಶ, ನೀರು ತುಂಬಿದ ಕಲಶದಿಂದ ನೀರು ಹಾಕಿಸಿ ಪಾದ ತೊಳೆದು ನೀರನ್ನು ಎಲ್ಲೆಡೆ ಸಿಂಪಡಿಸಿದ. ಅದ್ಯನ ಪಿತರಸ್ತೃಪ್ತಾ ಅದ್ಯನ ಪಾವಿತಂ ಕುಲಂ ಅದ್ಯ ಸ್ವಿಷ್ಟ ಕ್ರತುರಯಂ ಯದ್ಭವಾನ್ ಆಗತೋ ಗೃಹಾನ್. ನನ್ನ ಮನೆಯವರೆಗೂ, ನನ್ನ ರಾಜ್ಯ, ನನ್ನ ಭೂಮಿ, ನನ್ನ ಕೋಶ ಅಂತ ಅಂದಿದ್ದೆಲ್ಲ ನಿನ್ನ ಪಾದದ ನೀರಿನಿಂದ ಇವತ್ತು ಪವಿತ್ರವಾಗಿದೆ ಅಂತಂದ. ನನ್ನ ಪಿತೃಗಳು ತೃಪ್ತರಾದರು. ಸೃಷ್ಟಿಕೃತ ಯಾಗ ಮಾಡಿದ್ದರಿಂದ ಬರಬೇಕಾದ ಪುಣ್ಯ ನಿನ್ನ ಪಾದೋದಕದಿಂದ ಬಂತು. ಹೀಗೆ ಬಲಿ ವಾಮನನ ಪಾದ ಪ್ರಕ್ಷಾಲನೆ ಮಾಡಿ, ಏನು ಮಾಡಲಿ ಹೇಳು, ಏನು ಕೊಡಲಿ ಹೇಳು ಅಂತ ಕೈ ಮುಗಿದು ನಿಂತುಬಿಟ್ನಂತೆ. ಮನೆ ಕೊಡು ಅಂದರೆ ಮನೆ ಕೊಡ್ತೇನೆ, ರಾಜ್ಯ ಕೊಡು ಅಂದರೆ ರಾಜ್ಯ ಕೊಡ್ತೇನೆ, ಗಜಶಾಲೆಯಲ್ಲಿ ಗಜ ಇದೆ, ಗಜದಾನ ಮಾಡ್ತೇನೆ, ಕುದುರೆಗಳಿವೆ, ಕುದುರೆಗಳನ್ನು ಕೊಡ್ತೇನೆ, ಬಂಗಾರ ದಾನ ಮಾಡು ಅಂದರೆ ಬಂಗಾರ ದಾನ ಮಾಡ್ತೀನಿ, ನೀನು ಏನು ಕೇಳ್ತಿ ಕೊಡ್ಲಿಕ್ಕೆ ಸಿದ್ಧ ಅಂತಂದ. ಅಷ್ಟು ಮೋಹಗೊಳಿಸಿದ್ದಂತೆ ವಾಮನ. ಮೋಹಿನಿಯಾಗಿ ಮೋಹಗೊಳಿಸಿದ್ದು ಒಂದು, ವಾಮನನಾಗಿಯೂ ಮೋಹಗೊಳಿಸ್ತಾನೆ ಅಂತ ಹೇಳ್ತದೆ ಭಾಗವತ. ಏನಾದರೂ ಕೇಳು, ನಾನು ಕೊಡ್ಲಿಕ್ಕೆ ಸಿದ್ಧ. ಅದಕ್ಕೆ ವಾಮನ ಅಂದ, ನಿನ್ನ ಹಿರಿಯರೆಲ್ಲ ಇಂಥ ಪ್ರಶಸ್ತ ದಾನದ ಮಾತುಗಳನ್ನಾಡೇ ಇಷ್ಟು ನಿಮ್ಮ ವಂಶ ಕೀರ್ತಿ ಸಂಪನ್ನಾಗಿದೆ ಅಂತ ಹೊಗಳಿದ. ನೀನು ಆ ಕುಲೋಚಿತವಾದ ಮಾತನಾಡ್ತಿದ್ದಿ, ಸ್ವರ್ಗ ಕೊಡುವ ಮಾತನಾಡ್ತಿದ್ದಿ, ಹಿರಿಯರು ಶ್ಲಾಘಿಸುವ ಮಾತುಗಳನ್ನು ಆಡ್ತಾ ಇದ್ದಿ, ಬಹಳ ಸಂತೋಷ. ಆದರೆ ನನಗೆ ನೀನು ಕೊಡುವ ಗ್ರಾಮ, ಆನೆ, ಕುದುರೆ, ಬಂಗಾರ ಯಾವುದು ಬೇಕಿಲ್ಲ ಅಂದ. ದಾನ ಇಸಿಕೊಳ್ಳಿಕ್ಕೆ ಬಂದ ವಿಪ್ರರು ಅತೃಪ್ತಿಯಿಂದ ಇರಬಾರ್ದು ಅಂತದೆ ಶಾಸ್ತ್ರ. ಅಸಂತುಷ್ಟೋ ದ್ವಿಜೋ ನಷ್ಟ. ಸಂತುಷ್ಟ ಯಾವಾಗಲೂ ಸಂತುಷ್ಟಿಯಿಂದ ಇರಬೇಕು, ಅಸಂತೃಪ್ತಿ ಇರಬಾರ್ದು. ನೀನೇನೋ ದಾನ ಕೊಡ್ತೀಯ ಅಂದರೆ ಅದು ಕೊಡು ಇದು ಕೊಡು ಅಂತ ಕೊಡು ಅಂತನ್ನೋ ಅಸಂತೃಪ್ತಿ ಉಚಿತ ಅಲ್ಲ. ಆದರೂ ದಾನ ಮಾಡ್ತೇನೆ ಅಂತಂತ ಇದ್ದಿ, 3 ಪಾದ ಭೂಮಿ ಕೊಡು ಸಾಕು ಅಂತಂದ. ಆಶ್ಚರ್ಯ ಆಯಿತು ಬಲಿಗೆ. ಇಷ್ಟೆಲ್ಲ ದಾನ ಕೊಡ್ತೇನೆ ಅಂತ ಪಟ್ಟಿನೇ ಹೇಳಿದರೆ ಬರೀ 3 ಪಾದ ಕೇಳ್ತಾನಲ್ಲ ಈತ ಅಂತಂದ. ಸರಿ, 3 ಪಾದ ಭೂಮಿ ಬೇಕು ಅಂತ ಅಷ್ಟು ಒತ್ತಾಯ ಮಾಡಿದ್ದಕ್ಕೆ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ ಬಲಿ. ಆ ಸಂಕಲ್ಪಕ್ಕನುಗುಣ ವಾಮನ ದಾನ ತಗೊಳ್ಳಿಕ್ಕೆ ಅಂತ ಬಂದ.
ಮೇಲೆ ಬೆಳೆದಂತೆ. ಎಷ್ಟೆತ್ತರ ಬೆಳೆದ ಅಂತ ವರ್ಣನೆ ಮಾಡ್ತಾರೆ. ಒಬ್ಬ ಕವಿ ಹೇಳುವ ಮಾತು, ಭಗವಂತ ವಾಮನ ಬೆಳೆದ ಹಾಗೆ ಆಕಾಶದಲ್ಲಿದ್ದ ನಕ್ಷತ್ರಗಳೆಲ್ಲ ಅವನ ತಲೆ ಮೇಲೆ ಏರಿಸಿದ ಹೂರಾಶಿ ಕಂಡ ಕಾಣಿಸ್ತಿತ್ತಂತೆ. ಇನ್ನೂ ಬೆಳೆದ ಆ ನಕ್ಷತ್ರಗಳು ವಾಮನನ ಕೊರಳಿಗೆ ನಕ್ಷತ್ರದ ಹಾರವಾಗಿತ್ತಂತೆ. ಇನ್ನೂ ಬೆಳೆದ ನಕ್ಷತ್ರಗಳೆಲ್ಲ ವಾಮನನ ಟೊಂಕಕ್ಕೆ ಹಾಕಿದ ಬೆಳ್ಳಿಯ ಉಡುದಾರ ಕಂಡ ಕಾಣಿಸ್ತಂತೆ. ಇನ್ನೂ ಬೆಳೆದ ನಕ್ಷತ್ರಗಳು ವಾಮನನ ಕಾಲಿಗೆ ಕಟ್ಟಿದ ಗೆಜ್ಜೆಗಳು ಕಂಡ ಕಾಣಿಸ್ತಂತೆ. ಇನ್ನೂ ಬೆಳೆದ ತ್ರಿವಿಕ್ರಮನ ಪಾದಗಳಿಗೆ ನಕ್ಷತ್ರಗಳ ಹೂರಾಶಿಗಳು ಕಂಡ ಕಾಣಿಸಿದವಂತೆ. ಎಷ್ಟು ಬೆಳೆದಿದ್ದಾನೆ! ಒಂದು ಪಾದ ಎತ್ತಿದ, ಮೇಲಿನ ಲೋಕಗಳನ್ನು ಅಳೆದು ಬಿಟ್ಟ. 7 ಲೋಕ ಇರೋದೇ 14. ಕೆಳಗಿನ ಲೋಕಗಳು ಘನೀಭೂತ ಸಮುದ್ರದಲ್ಲಿ ಪಾದ ಇರಿಸಿ ಕೆಳಗಿನ ಲೋಕಗಳನ್ನು ಅಳದ. ಮೇಲಿನ 7 ಲೋಕ 1, ಕೆಳಗಿನ 7 ಲೋಕ 2. ನೀನು ಹೇಳಿದ್ದಿ 3 ಅಂತ, 2 ಕೊಟ್ಟಿದ್ದೀಯಲ್ಲೋ ಬಲಿ, ಇನ್ನೊಂದು ಎಲ್ಲಿ ಅಂತಂದ. ಬಲಿ ಒಳಗಿರುವ ಅಸುರ ಮೊದಲು ಭಗವಂತನನ್ನು ಇದು ಅನ್ಯಾಯ, ಇದು ಮೋಸ ಅಂತ ಕೂಗಿದ್ದಂತೆ. ದೇವರಂದ, ದಾನ ಕೊಡುವಾಗ ಸಂಕಲ್ಪ ಮಾಡ್ತಿದ್ದಿ, ಯಾವ ಪಾದದಿಂದ ಅಳಿತಿ ಅಂತ ನೀನು ಕೇಳಲಿಲ್ಲ, ಹಾಗಾಗಿ ನಾನು ಯಾವ ಪಾದದಿಂದ ಅಳಿತೀನಿ ಅಂತ ಹೇಳಲಿಲ್ಲ. ನಂದೇನಿದೆ, ಇದು ನಂದೇ ಪಾದ, ಅದು ನಂದೇ ಪಾದ ಅಂದ. ಎಂಥ ಪಾವನ ಪಾದವೋ ರಂಗಯ್ಯ ನಿನ್ನೆಂಥ ಪಾವನ ಪಾದವೋ. ಆ ಭಗವಂತನ ಪಾದ ಅಪೂರ್ವವಾದ ಪಾವನ ಪಾದ. 14 ಲೋಕಗಳನ್ನು ಅಳಿತು ಪಾದ. ಯಾವ ಪಾದ ಅಂತ ಕೇಳ್ತಿದ್ದೀಯಲ್ಲೋ, ಈಗ ಬಂದು ನೀವು ಮೊದಲೇ ಹೇಳಿದರೆ ಹೇಳ್ತಿದ್ದೆ ಈ ಪಾದ ಅಂತ. ಇಷ್ಟು ಮಾತಾಡಿದಾಗ ಬಲಿ ಒಳಗಿರೋ ಅಸುರ ದೂರ ಆಗಿಬಿಟ್ಟ. ಅವನು ಸಾತ್ವಿಕ ಸಜ್ಜನ. ಅಸುರಾವೇಶ ದೂರ ಆದ ಕೂಡಲೇ ತಲೆ ಬಗ್ಗಿಸಿ, ನಿನ್ನ ಸಂಪತ್ತನ್ನು ನಿನಗೆ ಕೊಡಲಿಕ್ಕೆ ನಂದೇನಿದೆ ಸ್ವಾಮಿ ಅಂತಂದ. ನೀ ಮಾಡಿದ ಕರುಣೆ, ನೀ ಮಾಡಿದ ಅನುಗ್ರಹ ಇದೆಲ್ಲ. ನಾನೊಬ್ಬ ಹುಲ್ಲು ಕಡ್ಡಿಗೆ ಸಮಾನ. ನಿನಗೆ ಇರಿಸ್ತೀಯ ಆ ಪಾದ. ಮಾತು ಸತ್ಯ ಮಾಡಿಕೊಳ್ಬೇಕು, ನಾನು ತಲೆ ಮೇಲೆ ಇಟ್ಟುಬಿಡು 3ನೇ ಪಾದ ಅಂತಂದ. ಅಷ್ಟರಲ್ಲಿ ಪ್ರಹ್ಲಾದ ಬಂದಿದ್ದ ಮೊಮ್ಮಗನನ್ನು ನೋಡಲಿಕ್ಕೆ. ಪ್ರಹ್ಲಾದ ಹೇಳ್ತಾನೆ, ನೀನೇ ಕೊಟ್ಟ ಸಂಪತ್ತು ಕಸೀತಿದ್ದಿ ನನ್ನ ಮೊಮ್ಮಗನಿಂದ, ಇದಕ್ಕಿಂತ ದೊಡ್ಡ ಅನುಗ್ರಹ ಏನು ಅನ್ನಂತೆ. ತ್ವಯೈವ ದತ್ತಂ ಪದಮೈಂದ್ರ ಮೂರ್ಛಿತಂ ಹೃತಂ ತ್ವಯೈವಾದ್ಯ ತದೇವ ಶೋಭನಂ. ದೇವರು ಸಂಪತ್ತನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ ಅನ್ನೋದು ಒಂದಾದರೆ, ಭಕ್ತನ ಪರೀಕ್ಷೆಗೆ ಸಂಪತ್ತನ್ನು ಕಸಿತಾನಂತೆ. ಮೊದಲು ಕಸ್ಕೊಳ್ತಾನೆ. ಕಸುಗೊಂಡಾಗ ಭಕ್ತ ಹೇಗಿದ್ದಾನೆ ಅಂತ ಪರೀಕ್ಷೆ ಶುರು. ಬಲಿಯ ಪರೀಕ್ಷೆ. ನೀನು ಕಸುಗೊಂಡು ನನ್ನ ಮೊಮ್ಮಗ ಬಲಿ ಸರಿ ದಾರಿಗೆ ಹೋಗಲಿ ಅಂತ ಅನುಗ್ರಹ ಮಾಡಿದೆ ಅಂತಂದ. ಈ ರೀತಿ ಬಲಿಯ ಮೇಲಿರುವ ಕರುಣೆಯಿಂದ ಭಗವಂತ ಮಾಡಿದ ಆ ದಾನ, ಅದನ್ನು ಇಸುಗೊಂಡದ್ದು. ಆಮೇಲೆ ಹೇಳ್ತಾನೆ ವಾಮನ, ನೀನು ದಾನ ಮಾಡಿದ್ದು ಪೂರ್ಣವಾಗಿದೆ. ಈ ಮನ್ವಂತರದಲ್ಲಿ ಇಂದ್ರಲೋಕ ನಿನಗಿಲ್ಲ, ಇಂದ್ರ ಪದವಿ. ಮುಂದೆ ಬರುವ ಮತ್ತೊಂದು ಮನ್ವಂತರ ಸಾವರ್ಣಿ ಅಂತ. ವೈವಸ್ವತ ಆದಮೇಲೆ ಸಾವರ್ಣಿ ಮನ್ವಂತರದಲ್ಲಿ ನಿನ್ನನ್ನೇ ಇಂದ್ರ ಪದವಿಯಲ್ಲಿ ಕೂಡಿಸ್ತೇನೆ ಎಂದ ದೇವರು. ಈಗ ಪುರಂದರ ಅನ್ನೋನು ಇಂದ್ರ ಪದವಿಯನ್ನು ಆಳಲಿ. ನೀ ಮಾಡಿದ ದಾನ ಅಷ್ಟು ಶ್ರದ್ಧೆಯಿಂದ ಮಾಡಿದ್ದಿ. ಕೆಳಗಿರುವ ಸುತಳ ಅನ್ನೋ ಲೋಕದಲ್ಲಿ ನೀನಿರು, ಅರಮನೆ ಇದೆ, ನಿನ್ನ ಮನೆ ಬಾಗಿಲು ಕಾಯ್ಕೊಂಡು ನಾನಿರ್ತೇನೆ ಅಂತಂದ. ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್. ಸರ್ವಸ್ವವನ್ನು ದೇವರಿಗೆ ಸಮರ್ಪಣೆ ಮಾಡಿಬಿಟ್ರೆ ಅವರ ಮನೆ ಬಾಗಿಲು ಕಾಯ್ಕೊಂಡು ಭಗವಂತ ಇರ್ತಾನಂತೆ. ಇದೇ ಬಲಿಗೆ ಕೊಟ್ಟ ಅನುಗ್ರಹ. ಇಂದ್ರನಿಗೆ ತಮ್ಮನಾಗಿ ಉಪೇಂದ್ರನಾದ, ದಾನ ಮಾಡಿ ಸರ್ವಸ್ವ ಸಮರ್ಪಿಸಿದ ಬಲಿಗೆ ಮನೆಯ ಬಾಗಿಲು ಕಾಯುವನಾದ. ಇಬ್ಬರಿಗೂ ಮಾಡಿದ್ದಾನೆ ಸಮಾಧಾನ. ಇವನಿಗೆ ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿ, ಅವನಿಗೆ ಈಗಿರುವ ಮನ್ವಂತರದಲ್ಲಿ ಪದವಿಯನ್ನು ಸ್ಥಿರ ಮಾಡಿದ, ಬಲಿ ಕಸಗೊಳ್ಳದಂತೆ. ಹಾಗಾಗಿ ವಾಮನಾವತಾರದ ಚರಿತ್ರೆ ಶ್ರವಣ ಮಾಡಿದರೆ ಪದವಿ ಸ್ಥಿರವಾಗ್ತದೆ. ಮುಂದೆ ಸಿಗಬೇಕಾದದ್ದು ಮೊದಲೇ ಅವರಿಗೆ ಆರಕ್ಷಣೆ ಆಗ್ತದೆ. ನಮ್ಮನ್ನು ಭಗವಂತ ಬಲಿಯಂತೆ ರಕ್ಷಣೆ ಮಾಡುವನಾಗ್ತಾನೆ. ಭೂಮಿಂತೆ ವಾಮನೋದಧ್ಯಾತ್. ವಾಮನ ಭೂಮಿಪ್ರದನಾಗಿದ್ದಾನೆ. ಹಾಗಾಗಿ ಒಳ್ಳೆಯ ಭೂಮಿಯನ್ನು ಭಗವಂತ ನೀಡ್ತಾನೆ. ನಾನಾ ಫಲವನ್ನು ಕೊಡುವ ಕಥೆ ವಾಮನಾವತಾರದ ಚರಿತ್ರೆ.
ವೈವಸ್ವತ ಮನ್ವಂತರದಲ್ಲಿ ಮಾಡಿದ ಈ ಕಥೆಯನ್ನು ವಿವರಣೆ ಮಾಡಿದ ಭಾಗವತ. ಆಮೇಲೆ ಮತ್ಸ್ಯಾವತಾರದ ಚರಿತ್ರೆ ಸಂಕ್ಷೇಪ. ಮತ್ಸ್ಯ ಅಂತ ದೇವರು ಅವತರಿಸಿ ಸತ್ಯವ್ರತನ ಮನೆಯಲ್ಲಿ ಬಹಳ ದೊಡ್ಡದಾಗಿ ಬೆಳೆದ. ಅಣುವಿಗಿಂತ ಅಣು, ಮಹತ್ತಿಗಿಂತ ಮಹತ್ ಅಂತ ಭಗವಂತ ವೇದದಲ್ಲಿ ಕೊಂಡಾಡಿಸ್ಕೊಳ್ತಾನೆ. ಅದನ್ನು ಮತ್ಸ್ಯನಾಗಿ ತೋರಿಸಿ, ಒಮ್ಮೆ ಹಿಂದೆ ಮತ್ಸ್ಯನಾದಾಗ ವೇದಗಳನ್ನು ಅಪಹರಿಸಿದ ಹೈಗ್ರೀವನನ್ನು ಸಂಹರಿಸಿ ವೇದಗಳನ್ನು ಬ್ರಹ್ಮನಿಗೆ ಕೊಟ್ಟಿದ್ದ ಅಂತ ಆ ಕಥೆ. ವರಾಹಾವತಾರ 2 ಬಾರಿ, ಮತ್ಸ್ಯಾವತಾರವು 2 ಬಾರಿ ಅಂತ ಭಾಗವತ ವಿವರಣೆಯನ್ನು ಮಾಡುತ್ತದೆ. ಇದು 8ನೇ ಸ್ಕಂದ ಶ್ರೀಮದ್ ಭಾಗವತ. 9ನೇ ಸ್ಕಂದ ಭಾಗವತದಲ್ಲಿ ಹರಿಭಕ್ತರಾದ ರಾಜರ್ಷಿಗಳ ಮಹಾತ್ಮರ ಚರಿತ್ರೆಯನ್ನು ಹೇಳಿ, ಹರಿಭಕ್ತರಾದವರನ್ನು ನೋಡಿ ಅವರ ಕಥೆಗಳನ್ನು ಕೇಳಿ ಆದರೂ ನಾವು ಹೇಗಿರಬೇಕು ಅಂತ ಕಲಿಬೇಕಂತ. ಅವರೇ ನಮಗೆ ಸ್ಫೂರ್ತಿ. ಹರಿಯಲ್ಲಿ ಭಕ್ತಿ ಮಾಡೋರ ಶಕ್ತಿನೇ ಇಷ್ಟು ಅದ್ಭುತ, ಇನ್ನು ಹರಿಯ ಶಕ್ತಿ ಎಷ್ಟು ಅಂತ ಅವನಲ್ಲಿ ಭಕ್ತಿ ಹೆಚ್ಚು ಮಾಡಿಕೊಳ್ಬೇಕು. ಭಕ್ತರ ಕಥೆ ಭಕ್ತರಿಗೆ ಸ್ಫೂರ್ತಿ ಆಗ್ತದೆ. ಭಕ್ತರಲ್ಲಿರುವ ಶಕ್ತಿ ಭಗವಂತನಲ್ಲಿರುವ ಶಕ್ತಿ ಎಷ್ಟು ದೊಡ್ಡದು ಅಂತ ತಿಳಿಲಿಕ್ಕೆ ಕಾರಣ ಆಗ್ತದೆ. ಈ ಎಲ್ಲ ಉದ್ದೇಶದಿಂದ 9ನೇ ಸ್ಕಂದ ಹರಿಭಕ್ತರ ಕಥೆಯನ್ನು ವಿಸ್ತಾರ ಮಾಡಿ ಹೇಳ್ತದೆ. ಅದನ್ನು ಮತ್ತೆ ಸಾಯಂಕಾಲ ಮುಂದುವರಿಸೋ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.